ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನಮದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀ ಗುರುಭ್ಯೋ ನಮಃ. ಒಂದು ಪಾಠಕ್ಕೆ ಸುಸ್ವಾಗತ. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ದೇವರ ಸೇವೆಗೋಸ್ಕರವಾಗಿ ಅವತರಿಸಿದಂತಹ ಮುಖ್ಯ ಪ್ರಾಣದೇವರು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ವೇದವ್ಯಾಸರ ಪ್ರೀತ್ಯಾಸ್ಪದವಾದ ಸೇವೆಗೋಸ್ಕರ ಹಾಗೂ ಅಜ್ಞಾನಾದಿ ಅಂಧಕಾರವನ್ನೇ ಹೊತ್ತು ಜನಿಸಿದಂತಹ ದುರ್ಯೋಧನ ಮೊದಲಾದ ದೈತ್ಯರ ಸಂಹಾರಕ್ಕೋಸ್ಕರವಾಗಿ ಸ್ಪಷ್ಟೈವ ಯಂ ಪ್ರೀತಿ ಮತಾನಿಲೇನ ನರೇಂದ್ರಕಾಂತ ಸುಶಿವೇತ್ರ ಕುಂತಿ ಅಂತ ಹೇಳಿದ ಹಾಗೆ ಆ ಪ್ರಾಣತತ್ವದ ಮಂತ್ರಾಹ್ವಾನದ ಆಶೀರ್ವಾದ ರೂಪದಿಂದ ಕುಂತಿದೇವಿಯಲ್ಲಿ ಭೀಮನಾಗಿ ಅವತಾರ ಮಾಡಿದರು. ಒಮ್ಮೆ ಕುಂತಿದೇವಿಯರು ಭೀಮಸೇನ ದೇವರು ಮಗುವಿದ್ದಾಗ ಹಿಮಾಲಯದಲ್ಲಿ ಬದರಿಯಿಂದ ಸುಮಾರು 10-15 ಕಿಲೋಮೀಟರ್ ದೂರ ಇರತಕ್ಕಂತಹ ಪಾಂಡುಕೇಶ್ವರ ಪರ್ವತದಲ್ಲಿ ಕುಳಿತಿರುವಾಗ ಮಗು ಜಾರಿ ಕೈ ಬಿತ್ತು. ಆಗ ಗಾಬರಿಯಿಂದ ಮಗುವಿಗೆ ಏನಾಯಿತು ಅಂತ ನೋಡುವಷ್ಟರಲ್ಲಿ ಭೀಮನಿಗೆ ಯಾವ ತೊಂದರೆ ಆಗಿರಲಿಲ್ಲ. ಅವರು ಬಿದ್ದಂತಹ ಪರ್ವತ 100 ಹೋಳಾಗಿ ಹೋಗಿತ್ತು. ಇದರಿಂದ ಭೀಮಸೇನ ದೇವರು ಅಭೇದ್ಯ ಗಾತ್ರರು, ವಜ್ರಕ್ಕಿಂತ ಕಠಿಣವಾದ ದೇಹವುಳ್ಳವರು, ಅಷ್ಟೇ ಅಲ್ಲ ಸಾಕ್ಷಾತ್ ಬಲನಾಮಕ ಮುಖ್ಯಪ್ರಾಣದೇವರ 2ನೇ ಅವತಾರ ಅಂತ ಸಿದ್ಧ ಆಯಿತು. ಇಂತಹ ಕಠಿಣವಾದ ಶರೀರವನ್ನು ಹೊಂದಿದಂತಹ ಭೀಮಸೇನ ದೇವರು ಈ ಬೆಳೀತಾ ಇರೋದನ್ನು ನೋಡಿ ದುರ್ಯೋಧನಾದಿಗಳಿಗೆ ಭಯ ಆಯಿತು. ಇವರನ್ನು ಮುಂದೆ ನಿಂತು ಜಯಿಸಲಾಗದೆ ಹೆದರಿ ಅಸಹಾಯಕರಾಗಿ ಮಾತ್ಸರ್ಯದಿಂದ ಇವರ ಸಂಹಾರಕ್ಕೆ ನಾನಾ ಕುತಂತ್ರವನ್ನು ಮಾಡ್ತಾರೆ. ವಿಷಪ್ರಾಶನ, ಹಾವುಗಳಿಂದ ಕಚ್ಚಿಸುವುದು, ನಿದ್ರಾಕಾಲದಲ್ಲಿ ಕಬ್ಬಿಣ ಸರಪಳಿ ಕಟ್ಟಿ ಗಂಗಾ ನದಿಯಲ್ಲಿ ಹಾಕುವುದು, ಅನೇಕ ಕುತಂತ್ರಗಳನ್ನು ಮಾಡಿ ಇವರಿಗೆ ಆಪತ್ತುಗಳನ್ನು ತಂದೊಡ್ತಾರೆ. ಆದರೆ ಸಂಸಿದ್ಧ ಸಪ್ತಕೋಟಿ ಮಹಾಮಂತ್ರಾಣಾಮ್ ಅಂತ ರಾಯರು ಪ್ರಾತಸಂಕಲ್ಪದಲ್ಲಿ ಹೇಳಿದ ಹಾಗೆ ಜೀವೋತ್ತಮರಾಗಿರತಕ್ಕಂತಹ ವಾಯುದೇವರಿಗೆ ಜೀವಾಧಮರಿಂದ ಮಾಡಿದಂತಹ ಯಾವ ಕುತಂತ್ರಗಳು ಯಾವ ರೀತಿಯಲ್ಲೂ ಕನಸಿನಲ್ಲೂ ಕೂಡ ಪರಿಣಮಿಸಲಿಲ್ಲ. ಮುಂದೆ ಇವರು ಹಿಡಿಂಬಾಸುರ, ಬಕಾಸುರ ಮುಂತಾದವರನ್ನು ಕೊಂದು ತಮ್ಮ ಪ್ರತಿಯೊಂದು ಕಾರ್ಯಗಳನ್ನು ಕೂಡ ಪರಮಾತ್ಮನ ಪ್ರೀತ್ಯರ್ಥವಾಗಿ ಮಾಡಿ ಲೋಕ ಶಿಕ್ಷಣಾರ್ಥವಾಗಿ ನಿಜವಾದ ಸಾಧಕರಿಗೆ ಪರಮಾತ್ಮನನ್ನು ಸ್ವದೇಹದಲ್ಲಿ ಕಾಣಲು ಅಂದರೆ ಅಪರೋಕ್ಷ ಜ್ಞಾನವನ್ನು ಹೊಂದಲು 2ನೇ ಮೆಟ್ಟಲಾಗಿರ್ತಕ್ಕಂತಹ ಜ್ಞಾನಯೋಗಕ್ಕೆ, ಪ್ರಥಮ ಮೆಟ್ಟಲು ಕರ್ಮಯೋಗ, 2ನೇ ಮೆಟ್ಟಲು ಜ್ಞಾನಯೋಗ ಅಂತ ತೋರಿಸ್ಕೊಟ್ರು. ಕರ್ಮಯೋಗ ರಹಿತವಾಗಿರತಕ್ಕಂತಹ ಜ್ಞಾನಭಕ್ತಿ ಯೋಗಗಳು, ದಾನಾದಿ ವೃತ ನಿಯಮಾದಿಗಳು ಅಪರೋಕ್ಷ ಜ್ಞಾನವನ್ನು ಹೊಂದಲಿಕ್ಕೆ ಸರ್ವಥಾ ಸಹಾಯವಾಗಲಾರವು ಅಂತ ಕರ್ಮಯೋಗಕ್ಕೆ ಸಂಬಂಧಿಸಿ ರಾಜಸು ಯಾಗವನ್ನು ಮಾಡಿದರು. ಅನಂತರ ಅರಣ್ಯದಲ್ಲಿ ದುಷ್ಟರಾಗಿರತಕ್ಕಂತಹ ಅನಾದಿ ಕಾಲದನ್ನು ದ್ವೇಷ ಮಾಡ್ತಾ ಇರತಕ್ಕಂತಹ ಮಣಿವಂತ ಮೊದಲಾದ ದೈತ್ಯರನ್ನು ಸಂಹಾರ ಮಾಡಿ, ಕೀಚಕ ದುರ್ಯೋಧನಾದಿ 100 ಮಂದಿ ಸಹೋದರರನ್ನು ಸಂಹಾರ ಮಾಡಿ, ಅಂದಿನ ಕಾಲದ ಸಾತ್ವಿಕ ಸಾಧಿಕರಿಗೆ ಜ್ಞಾನದೀಪವಾಗಿ ತಮ್ಮ ಜೀವನವನ್ನು ನಡೆಸಿ ಪರಮಾತ್ಮನ ಆಜ್ಞಾನುಸಾರ ತಮ್ಮ ಲೋಕಕ್ಕೆ ಹೋಗಿ ಸೇರ್ತಾರೆ. ಅಂತಹ ಮುಖ್ಯಪ್ರಾಣದೇವರ ದ್ವಿತೀಯ ಅವತಾರವಾಗಿರ್ತಕ್ಕಂತಹ ಭೀಮಸೇನ ದೇವರ ಒಂದು ಚರಿತ್ರೆ ನಾವು ನೋಡ್ತಾ ಇದ್ದೀವಿ. ಮುಂದೆ ಹೀಗೆ ರಾಜ್ಯವನ್ನು ಪರಿಪಾಲಿಸ್ತಾ ಅದನ್ನು ಸುಭದ್ರೆಗೂ ತನಗೂ ಮೊಮ್ಮಗನಾಗಿರ್ತಕ್ಕಂತಹ ಪರೀಕ್ಷಿತ ರಾಜನಿಗೆ ಒಪ್ಪಿಸಿಬಿಟ್ಟು ಕೃಷ್ಣನ ಧ್ಯಾನ ಮಾಡ್ತಾ ತನ್ನ ಸಹೋದರರೊಂದಿಗೆ ತಮ್ಮ ಲೋಕಕ್ಕೆ ತೆರಳಿದರು ಅಂತ ಈ
ಮುಂದಿನ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಪೌತ್ರೇ ಪವಿತ್ರಾಹ್ವಯಜಾಮಿ ಪೌತ್ರೇ ಧರಾಂ ನಿಧಾಯಾಸುರಧೀಷು ತಾಪಂ ಕೀರ್ತಿಂ ತ್ರಿಲೋಕ್ಯಾಂ ಹೃದಯೇ ಮುಕುಂದಂ ಭೇಜೇ ಪದಂಸಂ ಸಹಜೈಸ ಭೀಮಃ. ಸಹ ಭೀಮಃ ಪವಿತ್ರಾಹ್ವಯಜಾಮಿ ಪೌತ್ರೇ ಧರಾಂ ಅಸುರಧೀಷು ತಾಪಂ ತ್ರಿಲೋಕ್ಯಾಂ ಕೀರ್ತಿಂ ಹೃದಯೇ ಮುಕುಂದಂ ನಿಧಾಯ ಸಹಜೈ ಸ್ವಂ ಭೇಜೆ. ಸಹ ಭೀಮಃ ಆ ಭೀಮಸೇನ ದೇವರು ಪವಿತ್ರಾಹ್ವಯಜಾಮಿ ಪೌತ್ರೇ ಪವಿತ್ರಾಹ್ವಯ ಪವಿತ್ರ ಎಂಬ ಹೆಸರುಳ್ಳಂತಹ ಶ್ರೀಕೃಷ್ಣನ ಜಾಮಿ ಸಹೋದರಿಯಾಗಿರ್ತಕ್ಕಂತಹ ಸುಭದ್ರೆಯ ಪೌತ್ರೇ ಮೊಮ್ಮಗನಾದ ಪೌತ್ರೇ ತನ್ನ ಮಗ ಅಭಿಮನ್ಯುವಿನ ಮಗನಾದ ಪರೀಕ್ಷಿದ್ರಾಜನಲ್ಲಿ ಧರಾಂ ಭೂಮಿಯನ್ನು ಅಸುರಧೀಷು ದೈತ್ಯರ ಮನಸ್ಸಿನಲ್ಲಿ ತಾಪಂ ಸಂತಾಪವನ್ನು ತ್ರೈಲೋಕ್ಯಾಂ ಮೂರು ಲೋಕಗಳಲ್ಲಿಯೂ ಕೀರ್ತಿಂ ಕೀರ್ತಿಯನ್ನು ಹೃದಯ ಮನಸ್ಸಿನಲ್ಲಿ ಮುಕುಂದಂ ಶ್ರೀಕೃಷ್ಣನನ್ನು ನಿಧಾಯ ಇಟ್ಟು ಸಹಜೈಹಿ ಸಹೋದರೊಡನೆ ಸ್ವಂ ತಮ್ಮ ಸ್ವರೂಪವನ್ನು ತಮ್ಮ ಲೋಕವನ್ನು ಭೇಜೆ ಹೊಂದಿದರು. ಭೀಮಸೇನ ದೇವರು ಪರೀಕ್ಷಿತನಲ್ಲಿ ರಾಜ್ಯವನ್ನಿಟ್ಟರು, ದೈತ್ಯರ ಮನಸ್ಸಿನಲ್ಲಿ ತಾಪವನ್ನಿಟ್ಟರು, ಮೂರು ಲೋಕಗಳಲ್ಲಿ ಕೀರ್ತಿಯನ್ನಿಟ್ಟರು, ಹೃದಯ ತಮ್ಮ ಮನಸ್ಸಿನಲ್ಲಿ ಶ್ರೀಕೃಷ್ಣನ ಇಟ್ಟರು. ಇಷ್ಟು ಮಾಡಿ ತಮ್ಮ ಸಹೋದರರೊಂದಿಗೆ ತಮ್ಮ ಸ್ವರೂಪವನ್ನು ಸೇರಿದರು. ಸಹ ಭೀಮಃ ಆ ಭೀಮಸೇನ ದೇವರು ಪವಿತ್ರಾಹ್ವಯಜಾಮಿ ಪೌತ್ರೇ ಪವಿತ್ರಾಹ್ವಯ ಪವಿತ್ರ ಎಂಬ ಹೆಸರುಳ್ಳ ಶ್ರೀಕೃಷ್ಣನ ಜಾಮಿ ಸಹೋದರಿಯಾದ ಸುಭದ್ರೆಯ ಪೌತ್ರೇ ಮೊಮ್ಮಗನಾದ ಪೌತ್ರೇ ತನ್ನ ಮಗ ಅಭಿಮನ್ಯುವಿನ ಮಗನಾಗಿರತಕ್ಕಂತಹ ಪರೀಕ್ಷಿದ್ರಾಜನಲ್ಲಿ ಧರಾಂ ಭೂಮಿಯನ್ನು ಅಸುರಧೀಷು ದೈತ್ಯರ ಮನಸ್ಸಿನಲ್ಲಿ ತಾಪಂ ಸಂತಾಪವನ್ನು ತ್ರಿಲೋಕ್ಯಾಂ ಮೂರು ಲೋಕಗಳಲ್ಲಿ ಕೀರ್ತಿಂ ಕೀರ್ತಿಯನ್ನು ಹೃದಯ ಮನಸ್ಸಿನಲ್ಲಿ ಮುಕುಂದಂ ಶ್ರೀಕೃಷ್ಣನನ್ನು ನಿಧಾಯ ಇಟ್ಟು ಸಹಜೈಹಿ ತನ್ನ ಸಹೋದರರೊಂದಿಗೆ ಸ್ವಂ ತಮ್ಮ ಸ್ವರೂಪವನ್ನು ಅಂದರೆ ತಮ್ಮ ಲೋಕವನ್ನು ಭೇಜೆ ಹೊಂದಿದರು. ಹೀಗೆ ಭೀಮಸೇನ ದೇವರು ರಾಜ್ಯವನ್ನು ಪರಿಪಾಲನೆ ಮಾಡಿ ಕೊನೆಗೆ ತಮ್ಮ ಮೊಮ್ಮಗನಾಗಿರ್ತಕ್ಕಂತಹ ಪರೀಕ್ಷಿತರಾಜನಿಗೆ ರಾಜ್ಯವನ್ನು ಒಪ್ಪಿಸಿದರು. ಕೃಷ್ಣನ ಧ್ಯಾನ ಮಾಡ್ತಾ ಸಹೋದರರೊಂದಿಗೆ ತಮ್ಮ ಲೋಕಕ್ಕೆ ತೆರಳಿದರು. ಇದರಿಂದ ಅಸುರರ ಮನಸ್ಸಿನಲ್ಲಿ ವ್ಯಥೆ ಆಯಿತು. ಅದನ್ನೇ ಹೇಳಿದ್ದು ಅಸುರಧೀಷು ತಾಪಂ ನಿಧಾಯ. ಅಸುರಧೀಷು ದೈತ್ಯರ ಮನಸ್ಸಿನಲ್ಲಿ ತಾಪಂ ಸಂತಾಪವನ್ನು ಇಟ್ಟು ತಮ್ಮ ಸಹೋದರರೊಂದಿಗೆ ತೆರಳಿದರು. ಅವರಿಂದ ಅನೇಕ ದಾನವರು ವ್ಯಥೆಗೊಂಡರು. ಭೀಮಸೇನ ದೇವರ ಕೀರ್ತಿಯು ಮೂರು ಲೋಕಗಳಲ್ಲಿಯೂ ಹಬ್ಬಿತು ಅಂತ ಹೇಳಿ ಮುಂದೆ ಮುಖ್ಯ ಪ್ರಾಣದೇವರ ಮೂರನೇ ಅವತಾರ ಅದನ್ನು ಹೇಳಲಿಕ್ಕೆ ಹೊರಡ್ತಾರೆ. ವಿಷ್ಣೋ ಪದಾಂತಂ ಭಜತಾನಿಲೇನ ಘೋರಪ್ರಘಾತೈ ಇತಿ ನಾಶಿತಾಸ್ತೆ ರಸೋಜ್ಜಿತಾ ಚಂಚಲವೃತ್ತಯೋಲಂ ಶೋಭಾಂನ ಭೇಜು ಸುರವೈರಿ ಮೇಘಾ. ಮುಖ್ಯ ಪ್ರಾಣದೇವರ ಮೂರನೇ ಅವತಾರ ಅದನ್ನು ಮುಂದಿನ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಈ ಭರತಖಂಡದಲ್ಲಿ ಗೋದಾವರಿಯ ದಕ್ಷಿಣ ತೀರದಲ್ಲಿ ಸಹ್ಯಾದ್ರಿ ಪರ್ವತದ ಪಶ್ಚಿಮ ಪ್ರದೇಶದ ಪರಶುರಾಮ ಕ್ಷೇತ್ರದಲ್ಲಿ ಶಿವಳ್ಳಿ ಎಂಬ ಗ್ರಾಮ ಇದೆ. ಅಲ್ಲಿ ರಾಮಭೋಜ ಎಂಬ ಕ್ಷತ್ರಿಯರಾಜನ ಅನುಗ್ರಹಕ್ಕೋಸ್ಕರವಾಗಿ ಲಿಂಗಾಕಾರದಿಂದ ಪ್ರಾತರ್ಭೂತನಾಗಿರತಕ್ಕಂತಹ ಶ್ರೀಮನ್ನಾರಾಯಣನೇ ಅನಂತೇಶ್ವರ ಅಂತ ನೆಲೆಸಿದ್ದಾನೆ.
ಆ ಪ್ರಯುಕ್ತ ಉಡುಪಿಯಲ್ಲಿ ಅಂದಿನಿಂದ ಇಂದಿನವರೆಗೂ ಕೂಡ ಅದು ಅನಂತೇಶ್ವರ ಕ್ಷೇತ್ರವಾಗಿದೆ. ಅನಂತೇಶ್ವರನ ಪ್ರಸಿದ್ಧ ದೇವಸ್ಥಾನ ಇದೆ. ಅಲ್ಲಿ ಅನೇಕ ಸಾತ್ವಿಕ ಗುಣವುಳ್ಳಂತಹ ಆಸ್ತಿಕರು ಈ ಕಲಿಯುಗದ ವಿಜ್ಞಾನ ಸೂರ್ಯ ಅಸ್ತಂಗತನಾಗಿ ದುರ್ಭಾಷ್ಯಗಳೆಂಬ ಕಗ್ಗತ್ತಲೆಯಲ್ಲಿ ಕುರುಡರಂತೆ ತೊಳಲಾಡ್ತಾ ಇದ್ದಾಗ ಸನ್ಮಾರ್ಗದಿಂದ ಭ್ರಷ್ಟರಾಗಿ ಕಷ್ಟಪಡ್ತಾ ಇರತಕ್ಕಂತಹ ಸಜ್ಜನರ ಉದ್ಧಾರಕ್ಕೋಸ್ಕರವಾಗಿ ಪರಮಾತ್ಮನ ಆಜ್ಞಾನುಸಾರವಾಗಿ ಎಲ್ಲ ದೇವತೆಗಳ ಪ್ರಾರ್ಥನೆಯಂತೆ ಸಜ್ಜನರ ಮೊರೆಯನ್ನು ಕೇಳಿ ಸಾಕ್ಷಾತ್ ಪ್ರಾಣದೇವರು, ಮುಖ್ಯ ಪ್ರಾಣದೇವರು 3ನೇ ಬಾರಿ ಅವತಾರ ಮಾಡಲಿಕ್ಕೆ ಇಚ್ಛಿಸಿದ್ದಾರೆ. 3ನೇ ಅವತಾರವಾಗಿರ್ತಕ್ಕಂಥ ಮಧ್ವಾವತಾರವನ್ನು ಹನುಮಾವತಾರದಲ್ಲೇ ಅಗಸ್ತ್ಯರು ತಿಳಿಸಿದ್ದಾರೆ ಅಂತ ನಾನು ಹಿಂದೆ ಹೇಳಿದ್ದೆ. ಸಸೂತ್ರ ವೃತ್ಯರ್ಥ ಪದಂ ಮಹಾರ್ಥಂ ಸಸಂಗ್ರಹಂ ಸಾದ್ವಿತಿ ವೈ ಕಪೀಂದ್ರ ಅಂತ ರಾಮಾಯಣ ಕಾಲದಲ್ಲಿಯೇ ಮುಂದೆ ಆಗಲಿಕ್ಕಿರತಕ್ಕಂತಹ ಮಧ್ವಾವತಾರವನ್ನು ತಿಳಿಸಿದ್ದಾರೆ. ಅಂತಹ ಸಸೂತ್ರ ವೃತ್ಯರ್ಥ ಅಂದರೆ ಸೂತ್ರಕ್ಕೆ ಅನುವ್ಯಾಖ್ಯಾನ, ಪದಂ ಮಹಾರ್ಥಂ ಪದಗಳ ಅರ್ಥವನ್ನು ವಿವರಿಸತಕ್ಕಂತಹ ಭಾಷ್ಯ, ಸಸಂಗ್ರಹಂ ಸಂಗ್ರಹ ಭಾಷ್ಯ ಅಂದರೆ ಅಣುಭಾಷ್ಯ, ಇವುಗಳನ್ನು ಗುಣವಂತರಾಗಿರ್ತಕ್ಕಂತಹ ವಾಯುದೇವರು ಮುಂದೆ ರಚಿಸ್ತಾರೆ ಅಂತ ಅಗಸ್ತ್ಯ ರಾಮಾಯಣದಲ್ಲಿ ಹೇಳಿರ್ತಕ್ಕಂತಹ ವಿಚಾರ. ಹೀಗೆ ಮುಖ್ಯ ಪ್ರಾಣದೇವರು ಮಧ್ವಾಚಾರ್ಯರಾಗಿ ಅವತಾರವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಹಿನ್ನೆಲೆಯನ್ನು ಇಲ್ಲಿ ಕವಿಗಳು ಹೇಳ್ತಾರೆ. ವಿಷ್ಣೋಪದಾಂತಂ ಭಜತಾನಿಲೇನ ಘೋರಪ್ರಘಾತೈ ಇತಿ ನಾಶಿತಾಸ್ತೆ ರಸೋಜ್ಜಿತಾಶ್ಚಂಚಲ ವೃತ್ತಯೋಲಂ ಶೋಭಾಂನ ಭೇಜು ಸುರವೈರಿ ಮೇಘಾ. ವಿಷ್ಣೋ ಪದಾಂತಂ ಭಜತ ಅನಿಲೇನ ಘೋರಪ್ರಘಾತೈ ಇತಿ ನಾಶಿತಾಃ ರಸೋಜ್ಜಿತಾಃ ಅಲಂ ಚಂಚಲವೃತ್ತಯಃ ತೇ ಸುರವೈರಿಮೇಘಾಃ ಶೋಭಾಂ ನ ಭೇಜುಃ. ಸುರವೈರಿಮೇಘಾಃ ಸುರವೈರಿಗಳು, ದೈತ್ಯರು, ದೈತ್ಯರೆಂಬ ಮೋಡಗಳು ಶೋಭಾಂ ನ ಭೇಜುಃ ಕಾಂತಿಯನ್ನು ಹೊಂದಲಿಲ್ಲ. ಈ ಆಕಾಶದಲ್ಲಿ ಗಾಳಿ ಬೀಸ್ತಾ ಇದ್ದರೆ ಆ ಶಕ್ತಿ ಇಲ್ಲದೆ ಆ ದಿಕ್ಕುಗಳಿಗೆ ಓಡಿ ಹೋಗ್ತಾ ಇರತಕ್ಕಂತಹ ಮೇಘಗಳು ಆಕಾಶದಲ್ಲಿ ಗಾಳಿಯ ಹೊಡೆತದಿಂದಾಗಿ ಚೂರು ಚೂರಾಗಿ ನೀರಿಲ್ಲದೆ ಹಗುರವಾಗಿ ತೇಲುವ ಹಾಗೆ, ಮೋಡಗಳು ತೇಲುವ ಹಾಗೆ ಈ ದೈತ್ಯರು ಕಳೆಗುಂದಿದರು ಅಂತ ಹೇಳ್ತಾ ಇರೋದು. ಭೀಮಸೇನ ರೂಪಿಯಾಗಿರ್ತಕ್ಕಂತಹ ವಾಯುದೇವರು ಅನೇಕ ಬಾರಿ ಯುದ್ಧದಲ್ಲಿ ದೈತ್ಯರನ್ನ ಕೊಂದರು. ಆ ದೈತ್ಯರೆಲ್ಲ ಮುಂದೆ ಅವರೆಲ್ಲ ತಮ್ಮ ಶಕ್ತಿಯನ್ನು ಕಳೆದುಕೊಂಡು ದಿಕ್ಕುಗಳಿಗೆ ಓಡಿ ಹೋದರು. ಹೇಗೆ ಅಂದರೆ, ಜೋರಾಗಿ ಗಾಳಿ ಬೀಸಿದಾಗ ಆ ಗಾಳಿಯ ಹೊಡೆತದಿಂದ ಚೂರಾಗಿ ನೀರಿಲ್ಲದೆ ಹಗುರವಾಗಿ ತೇಲತಕ್ಕಂತಹ ಮೋಡಗಳಂತೆ ಕಳೆಗುಂದಿದರು. ಅಂತಹ ದೈತ್ಯರು ಮುಂದೆ ಭೀಮನಿಂದ ಹತರಾಗಿರತಕ್ಕಂತಹ ಆ ದೈತ್ಯರು ಮುಂದೆ ಕಲಿಯುಗದಲ್ಲಿ ತಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಹುಟ್ಟಿ ದುಷ್ಟ ಕಾರ್ಯಗಳನ್ನು ಮಾಡ್ತಾರೆ, ದುಷ್ಟ ಗ್ರಂಥಗಳನ್ನು ರಚನೆ ಮಾಡ್ತಾರೆ ಎಂಬ ವಿಚಾರವನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ವಿಷ್ಣು ಶ್ರೀಕೃಷ್ಣನ ಪದಾಂತಂ ಪಾದದ ಸಮೀಪವನ್ನು ಭಜತಾಂ ಸೇವಿಸುತ್ತಿರುವ ಅನಿಲೇನ ಭೀಮರೂಪಿಯಾದ ವಾಯುದೇವರಿಂದ ಘೋರಪ್ರಘಾತೈ ಭಯಂಕರ ಯುದ್ಧಗಳಿಂದ ಇತಿ ಈ ಹಿಂದೆ ಹೇಳಿದಂತೆ ನಾಶಿತಾ ಕೊಲ್ಲಲ್ಪಟ್ಟಂತಹ ರಸೋಜ್ಜಿತಾ ಸಾಮರ್ಥ್ಯವನ್ನು ಕಳ್ಕೊಂಡಿರತಕ್ಕಂತಹ ಅಲಂ ಚೆನ್ನಾಗಿ ಚಂಚಲವೃತ್ತಯ ಚಂಚಲವಾದ ನಡತೆ ಉಳ್ಳವರಾಗಿ ತೇ ಸುರವೈರಿ ಮೇಘಾ ದೈತ್ಯರೆಂಬ ಸುರ ಅಂದರೆ ದೇವತೆಗಳು, ಅವರ ವೈರಿ ಅಂದರೆ ಶತ್ರುಗಳು ದೈತ್ಯರು, ದೈತ್ಯರೆಂಬ ಮೇಘ ಮೋಡಗಳು ಶೋಭಾಂ ಕಾಂತಿಯನ್ನು ನ ಭೇಜುಹು ಹೊಂದಲಿಲ್ಲ. ಮೋಡದಲ್ಲಿ ನೀರಿದ್ರೆ ಮೋಡ ಅದು
ನೀಲವರ್ಣದಿಂದ ಕಂಗೊಳಿಸ್ತಾ ಇರ್ತದೆ. ಆದರೆ ಮೋಡದಲ್ಲಿ ನೀರಿಲ್ಲದೆ ಹೋದರೆ ಅದು ಬೆಳ್ಳಗಿರತಕ್ಕಂತಹ ಮೋಡ, ಅದು ಗಾಳಿಯಿಂದ ಚದುರಿ ನಿಸ್ತೇಜವಾಗಿ ಹೋಗುತ್ತೆ. ಅದರಂತೆ ಈ ಗಾಳಿ ಯಾರು ವಾಯುದೇವರು, ಆ ವಾಯುದೇವರಿಂದ ಇವರು ಚೂರಾಗಿದ್ದಾರೆ. ಅವರ ಘೋರ ಪ್ರಘಾತ ಈ ಯುದ್ಧಗಳಲ್ಲಿ, ಭಯಂಕರವಾಗಿರ್ತಕ್ಕ ಯುದ್ಧಗಳಲ್ಲಿ ಅವರ ಹೊಡೆತಗಳಿಂದ ಚೂರಾಗಿದ್ದಾರೆ. ರಸೋಜ್ಜಿತ, ತಮ್ಮ ಸಾಮರ್ಥ್ಯವನ್ನು ಕಳ್ಕೊಂಡಿದ್ದಾರೆ. ಗಾಳಿ ಬೀಸಿದಾಗ ನೀರು ಸುರಿಸ್ತಕ್ಕಂತಹ ಮೋಡ ಚೂರಾಗಿ ಚದುರಿ ಹೋಗುವ ಹಾಗೆ ಮುಖ್ಯಪ್ರಾಣ ದೇವರ, ಭೀಮಸೇನ ದೇವರ ಪ್ರಚಂಡವಾಗಿರತಕ್ಕಂಥ ಹೊಡೆತಗಳಿಂದ ಅವರು ಸಾಮರ್ಥ್ಯವನ್ನು ಕಳ್ಕೊಂಡವರಾಗಿ ನಿಸ್ತೇಜರಾಗಿದ್ದಾರೆ. ಆ ಮೋಡಗಳು ಹೇಗೆ ಗಾಳಿಯಿಂದ ಚದುರಿ ಚಂಚಲವಾಗಿ ಅವು ಕಾಂತಿಯನ್ನು ಕಳೆದುಕೊಂಡು ನಿಸ್ತೇಜವಾಗ್ತಾವೋ ಆ ರೀತಿಯಲ್ಲಿ ದೈತ್ಯರು ಕಳೆಗೊಂದಿದರು ಅಂತ ಈ ಪದ್ಯದಲ್ಲಿ ಹೇಳ್ತಿದ್ದಾರೆ. ವಿಷ್ಣೋ ಶ್ರೀಕೃಷ್ಣನ ಪದಾಂತಂ, ಪಾದದ ಸಮೀಪವನ್ನು ಭಜತ. ಶ್ರೀಕೃಷ್ಣನ ಪಾದವನ್ನು ಯಾವಾಗಲೂ ಸೇವನೆ ಮಾಡ್ತಾ ಇರ್ತಕ್ಕಂಥವರು ಮುಖ್ಯ ಪ್ರಾಣದೇವರು, ಭೀಮಸೇನ ದೇವರು. ಅಂತಹ ವಿಷ್ಣೋ ಪದಾಂತಂ, ವಿಷ್ಣು ಪದ ಅಂದರೆ ಒಂದು ವಿಷ್ಣುವಿನ ಪಾದ, ಇನ್ನೊಂದು ಆಕಾಶವನ್ನು. ವಿಷ್ಣೋ ಶ್ರೀಕೃಷ್ಣನ ಪದಾಂತಂ, ಪಾದದ ಸಮೀಪವನ್ನು ಭಜತ ಸೇವಿಸುತ್ತಿರುವ ಅನಿಲೇನ ಭೀಮರೂಪಿಯಾದ ವಾಯುದೇವರಿಂದ ಘೋರಪ್ರಘಾತೈ ಭಯಂಕರವಾದ ಯುದ್ಧಗಳಲ್ಲಿ ಹೊಡೆತಗಳಿಂದ ಈ ರೀತಿಯಾಗಿ ನಾಶಿತಾ ಕೊಲ್ಲಲ್ಪಟ್ಟ ಸುರವೈರಿ ಮೇಘಾ ದೈತ್ಯರೆಂಬ ಮೋಡಗಳು ವಿಷ್ಣೋ ಪದಾಂತಂ ಭಜತ, ವಿಷ್ಣೋ ಪದಾಂತಂ ಆಕಾಶವನ್ನು ಭಜತ ವ್ಯಾಪಿಸಿರುವ ಅನಿಲೇನ ಗಾಳಿಯಿಂದ ಘೋರಪ್ರಘಾತೈ ಆ ಗಾಳಿಯ ಹೊಡೆತಗಳಿಂದ ನಾಶಿತಾ ಚೂರು ಮಾಡಲ್ಪಟ್ಟ ಅಲಂ ಚೆನ್ನಾಗಿ ಚಂಚಲವೃತ್ತಯ ಚಂಚಲವಾಗಿರುವ ತೇ ಸುರವೈರಿ ಮೇಘಾ ಆ ದೈತ್ಯರೆಂಬ ಮೋಡಗಳು ಶೋಭಾಂ ಕಾಂತಿಯನ್ನು ನ ಭೇಜುಹು ಹೊಂದಲಿಲ್ಲ. ಹೇಗೆ ಗಾಳಿ ಬೀಸಿದಾಗ ಮೋಡಗಳು ನೀರನ್ನು ಕಳೆದುಕೊಂಡು ಚದುರಿ ನಿಸ್ತೇಜವಾಗಿ ಹೋಗುವಂತೆ ಈ ಗಾಳಿಯಂತೆ ಇರತಕ್ಕಂತಹ ಭೀಮಸೇನ ದೇವರ ಯುದ್ಧಗಳಲ್ಲಿ ಹೊಡೆತಗಳಿಂದ ತಮ್ಮ ಎಲ್ಲ ಶಕ್ತಿ ಸಾಮರ್ಥ್ಯವನ್ನು ಕಳೆದುಕೊಂಡಿರುತ್ತಹ ಆ ದೈತ್ಯರೆಲ್ಲ ಅವರು ಕಾಂತಿಯನ್ನು ಕಳೆದುಕೊಂಡ್ರು. ಮುಂದೆ ಅವರಿಗೇನು ಮಾಡಲಿಕ್ಕೆ ಆಗಲಿಲ್ಲ. ಮುಂದೆ ಅವರು ಮತ್ತೊಂದು ಜನ್ಮದಲ್ಲಿ ಅವರು ಇವರಿಂದ ಭೀಮಸೇನ ದೇವರಿಂದ ಹತರಾಗಿರತಕ್ಕಂತಹ ದೈತ್ಯರೆಲ್ಲ ಮತ್ತೆ ಕಲಿಯುಗದಲ್ಲಿ ಹುಟ್ಟುತ್ತಾರೆ ಎಂಬ ವಿಚಾರವನ್ನು ಇಲ್ಲಿ ಮುಂದೆ ಹೇಳ್ತಿದ್ದಾರೆ. ಏತತ್ ಪ್ರತೀಪಂ ಕಿಲ ಕರ್ತು ಕಾಮಾಹ ನಷ್ಟೌಜಸಃ ಸಂಕಟಮೇವ ಮಾಪ್ಯ ಮುಕುಂದ ವೈಗುಣ್ಯ ಕಥಾಂ ಸ್ವಯೋಗ್ಯಾಂ ಕಾಲೇ ಕಲಾವ ಕಲಯಂತ ತೇಲಂ. ನಷ್ಟೌಜಸಃ ತೇ ಏವಂ ಸಂಕಟಂ ಆಪ್ಯ ಏತತ್ ಪ್ರತೀಪಂ ಕರ್ತುಕಾಮಾಹ ಕಿಲ ಕಲೌ ಕಾಲೇ ಸ್ವಯೋಗ್ಯಾಂ ಮುಕುಂದ ವೈಗುಣ್ಯ ಕಥಾಂ ಅಲಂ ಆಕಲಯಂತ. ನಷ್ಟೌಜಸಃ ತಮ್ಮ ಶಕ್ತಿಯನ್ನು ಕಳೆದುಕೊಂಡವರು ಯಾರು? ಆ ದೈತ್ಯರು, ಮಣಿವಂತನೇ ಮೊದಲಾದ ದೈತ್ಯರು. ನಷ್ಟೌಜಸಃ ಕಳೆದುಕೊಂಡ ಶಕ್ತಿಯುಳ್ಳ ತೇ ಆ ದೈತ್ಯರು. ಅವರು ಏತತ್ ಪ್ರತೀಪಂ ಕರ್ತುಕಾಮಾಹ ಏನಾದರೂ ಪ್ರತೀಕಾರ ಮಾಡಬೇಕು, ವಿರೋಧವನ್ನು ಮಾಡಬೇಕು. ಯಾವುದು? ತಮಗೆ ಈ ಭೀಮಸೇನ ದೇವರಿಂದ ಆಗಿರತಕ್ಕಂತಹ ಕಷ್ಟ, ಸಂಕಟಂ ಆಪ್ಯ, ಭೀಮಸೇನ ದೇವರಿಂದ ಈ ರೀತಿಯಾಗಿ ಕಷ್ಟವಾದನ್ನು ಅವರು ಅನುಭವಿಸಿದ್ದಾರೆ. ಅದಕ್ಕೆ ಪ್ರತೀಕಾರವನ್ನು ಕರ್ತುಕಾಮಾಹ ಮಾಡಬೇಕೆಂಬ ಇಚ್ಛೆಯುಳ್ಳವರಾಗಿ ಕಲೌ ಕಾಲೇ ಈ ಕಲಿಯುಗದಲ್ಲಿ ಹುಟ್ಟಿದರು. ತಮ್ಮ ಯೋಗ್ಯತೆಗೆ ಅನುಗುಣವಾಗಿರ್ತಕ್ಕಂತಹ, ತಮಗೆ ಉಚಿತವಾಗಿರತಕ್ಕಂತಹ ಕಾರ್ಯಗಳು ಏನು? ಮುಕುಂದ ವೈಗುಣ್ಯ ಕಥಾಂ, ವಿಷ್ಣುವಿನ ವೈಗುಣ್ಯ ಕಥಾ, ವಿಷ್ಣು ಬ್ರಹ್ಮ ನಿರ್ಗುಣ ನಿರಾಕಾರ ಇತ್ಯಾದಿ
ಅವನಲ್ಲಿ ವೈಗುಣ್ಯವನ್ನು, ಅವನಲ್ಲಿ ವಿಷ್ಣುವಿನಲ್ಲಿ ಗುಣ ಇಲ್ಲ, ನಿರಾಕಾರ ಅಂತ ಸಾರತಕ್ಕಂತಹ ಗ್ರಂಥವನ್ನು ಅಲಂ ಚೆನ್ನಾಗಿ ಆಕಲಯಂತ ಮಾಡಿದರು. ಪ್ರಾಣದೇವರಿಂದ ಸಂಕಟವನ್ನು ಅನುಭವಿಸಿದಂತಹ ಅವರು ಮುಂದೆ ಕಲಿಯುಗದಲ್ಲಿ ಹುಟ್ಟಿ ಆ ವಿಷ್ಣುವಿನ ಗುಣಗಳನ್ನು ನಿರಾಕರಣೆ ಮಾಡ್ತಕ್ಕಂತಹ ಗ್ರಂಥಗಳನ್ನು ಮಾಡ್ತಾ ಹೋದರು ಅಂತ ಈ ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ನಷ್ಟೌಜಸಃ ತಮ್ಮ ಸಾಮರ್ಥ್ಯವನ್ನು ಕಳೆದುಕೊಂಡಿರುವ ತೇ ಆದೈತ್ಯರು ಏವಂ ಈ ರೀತಿಯಾಗಿ ಹಿಂದೆ ಹೇಳಿದಂತೆ ಸಂಕಟಂ ಅವಾಪ್ಯ ಭೀಮಸೇನ ದೇವರಿಂದ ಕಷ್ಟವನ್ನು ಆಪ್ಯ ಹೊಂದಿ ಏತತ್ ಈ ಒಂದು ಅಪರಾಧಕ್ಕೆ ಪ್ರತೀಪಂ ವಿರೋಧವನ್ನು ಪ್ರತೀಕಾರವನ್ನು ಕರ್ತುಕಾಮಾಹ ಕಿಲ ಮಾಡುವ ಇಚ್ಛೆ ಉಳ್ಳವರಾಗಿ ಕಲವು ಕಾಲೇ ಕಲಿಯುಗದಲ್ಲಿ ಹುಟ್ಟಿದವರಾಗಿ ಸ್ವಯೋಗ್ಯಾಂ ದೈತ್ಯರಾದ ತಮಗೆ ಉಚಿತವಾಗಿರತಕ್ಕಂತಹ ಮುಕುಂದ ವೈಗುಣ್ಯ ಕಥಾಂ ವಿಷ್ಣುವಿನ ಗುಣವಿಲ್ಲವೆಂಬ ಗುಣ ಸಾರತಕ್ಕಂತಹ ಗ್ರಂಥವನ್ನು ಅಲಂ ಚೆನ್ನಾಗಿ ಆಕಲಯಂತ ಮಾಡಿದರು. ಯೋ ಭೂರಿ ವೈರೋ ಮಣಿಮಾನ್ ಮೃತಕ್ ಪ್ರಾಗ್ ವಾಗ್ಮೀ ಬಭೂಷು ಪರಿತೋದೇಶಃ ಸಸಂಕರಾಖ್ಯೋಂಘೃತಲೇಶು ಜಜ್ಞೆ ಸ್ಪೃಧಾ ಪರೇಪ್ಯಾಸು ಯಃ ಸುರೇಂದ್ರಾಃ. ಪ್ರಾಕ್ ಯಃ ಮಣಿಮಾನ್ ಮೃತಃ ಸಹ ಭೂರಿವೈರಃ ವಾಗ್ಮೀ ಬಭೂಷುಃ ಪರಿತೋಷಿತೇಶಃ ಅಂಘ್ರಿತಲೇಷು ಸಂಕರಾಖ್ಯಃ ಜಜ್ಞೆ ಅಪರೇ ಅಸುರೇಂದ್ರಾಃ ಅಪಿ ಸ್ಪೃಧಾ ಇಹ ಆಸುಃ. ಪ್ರಾಕ್ ಹಿಂದೆ ಯಹ ಯಾವ ಮಣಿಮಾನ್ ಮಣಿಮಂತ ಎಂಬ ದೈತ್ಯ ಮೃತಃ ಭೀಮಸೇನ ದೇವರಿಂದ ಸತ್ತಿದ್ದನೋ ಸಹ ಆ ದೈತ್ಯನು ಭೂರಿವೈರಃ ಹೆಚ್ಚಾದ ದ್ವೇಷವುಳ್ಳವನಾಗಿ ವಾಗ್ಮಿ ವಾಚಾರನಾಗಬೇಕು ಅಂತ ಬಭೂಷು ಆಗಲು ಇಚ್ಛೆ ಉಳ್ಳವನಾಗಿ ಪರಿತೋಷಿತೇಶಃ ಮಹಾದೇವನನ್ನು ಕುರಿತು ತಪಸ್ಸನ್ನು ಮಾಡಿ ಶಿವನನ್ನು ಕುರಿತು ತಪಸ್ಸನ್ನು ಮಾಡಿ ಅಂಘ್ರಿತಲೇಶು ಕಾರಡಿ ಎಂಬ ಗ್ರಾಮದಲ್ಲಿ ಸಂಕರಾಖ್ಯ ಸಂಕರ ಎಂಬ ಹೆಸರುಳ್ಳವನಾಗಿ ಜಜ್ಞೆ ಹುಟ್ಟಿದ. ಅಪರೇ ಇತರ ಅಸುರೇಂದ್ರಾಹ ಅಪಿ ದೈತ್ಯಶ್ರೇಷ್ಠರು ಕೂಡ ಸ್ಪರ್ಧೆಯಿಂದ ಇಹ ಈ ಭೂಮಿಯಲ್ಲಿ ಆಸುಹು ಹುಟ್ಟಿದರು. ಹಿಂದೆ ಆ ಸೌಗಂಧಿಕ ಪ್ರಕರಣದಲ್ಲಿ ನಾವು ಮಣಿಮಂತನ ವಿಚಾರವನ್ನು ತಿಳ್ಕೊಂಡಿದ್ವಿ. ಅದೇ ಮಣಿಮಂತ ಭೀಮನಿಂದ ಸಂಹೃತನಾಗಿರತಕ್ಕಂತಹ ಮಣಿಮಂತ ಅವ ಭೀಮಸೇನ ದೇವರಲ್ಲಿ ಬಹಳ ದ್ವೇಷವನ್ನು ಮಾಡ್ತಾ ಇದ್ದ. ತಾನು ವಾಚಾಲನಾಗಬೇಕು ಅಂತ ಮಹೇಶ್ವರನ ಕೂಡ ತಪಸ್ಸು ಮಾಡಿದ. ಶಿವ ಸಂತುಷ್ಟನಾಗಿ ಹಾಗೆ ಅವನಿಗೆ ವರವನ್ನು ಕೊಡ್ತಾನೆ. ಅನಂತರ ಕಾರಡಿ ಗ್ರಾಮದಲ್ಲಿ ಹುಟ್ಟಿ ಸಂಕರ ಎಂಬ ಹೆಸರಿನಿಂದ ಪ್ರಸಿದ್ಧಿ ಆಗ್ತಾನೆ. ಇತರ ಅಸುರರು ಕೂಡ ವಾಯುದೇವರ ಮೇಲಿನ ಸ್ಪರ್ಧೆಯಿಂದ ಈ ಭೂಮಿಯಲ್ಲಿ ಹಾಗೆ ವಿಷ್ಣುವನ ದ್ವೇಷ ಮಾಡ್ತಾ ಹುಡ್ತಾರೆ ಎಂಬ ವಿಚಾರವನ್ನು ಇಲ್ಲಿ ಕವಿಗಳು ಹೇಳ್ತಾ ಇದ್ದಾರೆ. ಪ್ರಾಕ್ ಹಿಂದೆ ಯಹ ಯಾವ ಮಣಿಮಂತ ದೈತ್ಯನು ಮೃತಃ ಭೀಮಸೇನ ದೇವರಿಂದ ಸತ್ತಿದ್ನೋ ಸಹ ಆ ದೈತ್ಯನು ಭೂರಿವೈರಃ ಭೀಮನಲ್ಲಿ ಹೆಚ್ಚಾದ ದ್ವೇಷವುಳ್ಳವನಾಗಿ ವಾಗ್ಮೀ ಬಭೂಷು ತಾನು ಆಗಬೇಕೆಂಬ ಇಚ್ಛೆಯುಳ್ಳವನಾಗಿ ಪರಿತೋಷಿತ ಈಶಃ ಪರಿತೋಷಿತ ಸಂತೋಷಗೊಳಿಸಲ್ಪಟ್ಟ ಈಶಃ ಪರಿತೋಷಿತಃ ಈಶಃ ಏನ ಸಹ ಪರಿತೋಷಿತೇಶಃ ಸಂತೋಷಗೊಳಿಸಲ್ಪಟ್ಟ ಶಿವನುಳ್ಳ ಅರ್ಥಾತ್ ಶಿವನನ್ನು ಸಂತೋಷಗೊಳಿಸಿದವನಾಗಿ ಅಂಘ್ರಿತಲೇಶು ಕಾರಡಿ ಎಂಬ ಗ್ರಾಮದಲ್ಲಿ ಸಂಕರಾಖ್ಯ ಸಂಕರ ಹೆಸರುಳ್ಳವನಾಗಿ ಜಜ್ಞೆ ಹುಟ್ಟಿದ. ಅಪರೇ ಇತರರು ಅಸುರೇಂದ್ರ ಹಾಪಿ ಇತರ ಅಸುರರು ಕೂಡ ಅಸುರಶ್ರೇಷ್ಠರು ಸ್ಪರ್ಧೆಯಿಂದ ಇಹ ಭೂಮಿಯಲ್ಲಿ ಆಸುಹು ಹುಟ್ಟಿದರು. ಆಸದು ಆಸುಹು ಆಸಿತ ಆಸದು ಆಸ ಆಸಿವ ಆಸಿಮ ಅಸಗತಿ ದೀಪ್ತ್ಯ ಆದಾನೇಶು ಧಾತು ಲಿಟ್ಲಕಾರ.
ಮುಂದೆ ಹೋಗೋಣ, ಹೆಚ್ಚು ವಿವರಿಸ್ಲಿಕ್ಕೆ ಹೋಗಲ್ಲ ಇಲ್ಲಿ. ಸಾನ್ನಾಯಮವ್ಯಕ್ತ ಹೃದಾಖು ಭುಗ್ವಾ ಶ್ವಾವಾ ಪುರೋಡಾಶಮಸಾರ ಕಾಮಃ ಮಣಿಸೃಜಂ ವಾ ಪ್ಲವಗೋ ವ್ಯವಸ್ಥೋ ಜಗ್ರಾಹ ವೇದಾದಿಕಮೇಶ ಪಾಪಃ. ಅವ್ಯಕ್ತ ಹೃತ್, ಅವ್ಯಕ್ತ ಹೃತ್, ಸಾನ್ನಾಯಂ ಅವ್ಯಕ್ತ ಹೃತ್ ಆಖು ಭುಗ್ವಾ, ಆಖು ಭುಕ್ ವಾ ಶ್ವ ವಾ ಪುರೋಡಾಶಂ ಅಸಾರ ಕಾಮಃ ಮಣಿಸೃಜಂ ವಾ ಪ್ಲವಗಃ ಅವ್ಯವಸ್ಥಃ ಜಗ್ರಾಹ ವೇದಾದಿಕಂ ಏಷಃ ಪಾಪಃ. ಅವ್ಯಕ್ತ ಹೃತ್ ಅಂದರೆ ಅವನ ಒಳಗೆ ಏನಿದೆ, ಅವನ ಅಭಿಪ್ರಾಯ ಏನು, ಅದನ್ನು ಪ್ರಕಟಿಸದೇ ಇರತಕ್ಕಂಥವ ಅವ್ಯಕ್ತ ಹೃತ್. ಅಂತಹ ಸಹ ಪಾಪ, ಆ ಪಾಪಿಷ್ಠನಾಗಿರತಕ್ಕಂತಹ ಏಷಃ ಈ ಶಂಕರನು ವೇದಾದಿಕಂ ವೇದ ಮೊದಲಾದವನ್ನು ಜಗ್ರಾಹ ತೆಗೆದುಕೊಂಡ. ಇದಕ್ಕೆ ಉದಾಹರಣೆಯನ್ನು ಕೊಡ್ತಾರೆ ಕವಿಗಳು. ಈ ಯಜ್ಞ ಮಾಡಬೇಕಾದ್ರೆ ಹವಿಸ್ಸಿಟ್ಟಿರ್ತಾರೆ, ಹಾಲು ಮೊದಲಾದಗಳನ್ನು ಕುಡಿಯಬೇಕೆಂಬ ಅಪೇಕ್ಷೆ ಆ ಬೆಕ್ಕಿಗೆ ಇರುತ್ತೆ. ಆದರೂ ಕೂಡ ಅದನ್ನು ನೋಡೋದೇ ಇಲ್ಲದು. ಕುಡಿಬೇಕಂತ ಅಪೇಕ್ಷೆ ಬಲವಾಗಿರುತ್ತೆ, ಅದನ್ನು ತೋರಿಸ್ಕೊಳ್ಳಲ್ಲ. ಈ ಬೆಕ್ಕು ಹಾಲು ಕುಡಿಯುತ್ತೆ ಅಂತ ಯಾರಿಗೂ ಅನ್ನಿಸ್ಲಿಕ್ಕಿಲ್ಲ, ತೋರಿಸದೆ ಅದು ಕಣ್ಣು ಮುಚ್ಕೊಂಡೇ ಇರ್ತದೆ. ಸಮಯ ಬಂದಾಗ ಆ ಹಾಲನ್ನು ಕುಡಿಯುತ್ತೆ. ಹಾಗೆ ಅಮೇಧ್ಯವನ್ನು ತಿನ್ನತಕ್ಕಂತಹ ನಾಯಿ, ಅಮೇಧ್ಯವನ್ನು ತಿನ್ನಬಯಸತಕ್ಕಂತಹ ನಾಯಿ ಒಮ್ಮೆ ಯಜ್ಞದ ಚರವನ್ನು ತಿಂದ ಹಾಗೆ ಚಂಚಲ ಮನಸ್ಸಿನ ಕೋತಿಯು ರತ್ನದ ಮಾಲೆಯ ಸ್ವರೂಪವನ್ನು ಅರಿದಿದ್ರು ಕೂಡ ರತ್ನದ ಬೆಲೆ ಗೊತ್ತಿಲ್ಲ, ಆದರೂ ಅದನ್ನು ತೆಗೆದುಕೊಳ್ತದೆ, ತನ್ನ ಕೊರಳೆ ಹಾಕ್ಕೊಳ್ತದೆ. ಆ ರೀತಿಯಲ್ಲಿ ಈ ಶಂಕರ ಈ ತನಗೆ ಯಾವ ವೇದ ವಾಕ್ಯದಿಂದಲೂ ಬ್ರಹ್ಮನ ಬಗ್ಗೆ ಹೇಳಲಿಕ್ಕೆ ಆಗೋದಿಲ್ಲ, ಅವನಿಗೆ ಗೊತ್ತಿಲ್ಲ. ಅವನನ್ನು ಹೇಳಲು ಯತ್ನಿಸ್ತಕ್ಕಂತಹ ವೇದ ಅದು ಪ್ರಮಾಣ ಅಲ್ಲ, ವೇದ ಪ್ರಮಾಣ ಅಲ್ಲ. ಜೀವಬ್ರಹ್ಮರಿಗೆ ಭೇದ ಇಲ್ಲ, ಬ್ರಹ್ಮನು ಗುಣವಿಲ್ಲದವ, ಅವನೇ ಜೀವನಾಗಿ ಪರಿಣಾಮ ಹೊಂದಿ ಸಂಸಾರಿ ಆಗ್ತಾನೆ. ಈ ಪ್ರಪಂಚ ಎಲ್ಲ ಸುಳ್ಳು, ಇವೇ ಮೊದಲಾದ ವಿಷಯಗಳನ್ನು ಪ್ರತಿಪಾದನೆ ಮಾಡಲಿಕ್ಕೆ ಹೊರಟ. ಅದನ್ನು ಇಲ್ಲಿ ಸಂಕ್ಷೇಪವಾಗಿ ಹೇಳ್ತಾ ಇದ್ದಾರೆ. ವೇದಾಧಿಕಂ ಜಗ್ರಾಹ, ವೇದಾಧಿಕಂ ತೆಗೆದುಕೊಂಡ. ಈ ಉದಾಹರಣೆ ನಮಗೆ ಗೊತ್ತಾಗತ್ತೆ. ಈ ಏನು ಉದಾಹರಣೆ ಕೊಟ್ಟಿದ್ದಾರೆ, ಯಜ್ಞದ ಹವಿಸ್ಸನ್ನು ತಿನ್ನತಕ್ಕಂತಹ ಬೆಕ್ಕು, ಇದೇನು ತಿನ್ನುವ ಬೆಕ್ಕು, ಆಮೇಲೆ ಯಜ್ಞದ ಹವಿಸ್ಸನ್ನು ತಿನ್ನತಕ್ಕಂತಹ ನಾಯಿ, ಮತ್ತು ಚಂಚಲವಾಗಿರತಕ್ಕಂತಹ ಕಪಿ ರತ್ನ ಮಾಲೆಯನ್ನು ಸ್ವೀಕರಿಸುವ ಹಾಗೆ ಇವರು ವೇದಾದಿಗಳನ್ನು ಸ್ವೀಕಾರ ಮಾಡಿದರು ಅಂತರ್ಥ. ಅಂದರೆ ವೇದ ಅರ್ಥ ಆಗೋದಿಲ್ಲ ಇವನಿಗೆ. ಆ ರೀತಿಯಲ್ಲಿ ಆ ಶಂಕರನಾಗಿ ಮಣಿಮಂತ ಶಂಕರನಾಗಿ ಹುಟ್ಟಿತು. ಇದನ್ನು ಸರಿಯಾಗಿ ಅರ್ಥೈಸಿಕೊಳ್ಳಲಿಲ್ಲ. ಇದನ್ನು ರಚನೆ ಮಾಡಿ ನಾರಾಯಣ ಪಂಡಿತಾಚಾರ್ಯರು ಮಧ್ವಾಚಾರ್ಯರಿಗೆ ತೋರಿಸಿದ್ದಾರೆ. ಆದರೆ ಇವತ್ತು ಹೇಳ್ತಕ್ಕಂತಹ ವಿಚಾರ ಏನಿದೆ ಅದು ಬೇರೆ, ಇಲ್ಲಿ ಹೇಳ್ತಕ್ಕಂತಹ ಶಂಕರ ಬೇರೆ. ಅನೇಕರಿದ್ದಾರೆ, ಈ ವೇದ ವಿರೋಧಿಯಾಗಿರ್ತಕ್ಕಂಥವರು ಅನೇಕರಿದ್ದಾರೆ. ಆಗ ಆ ಶಂಕರ ಎನ್ನುವ ಬಗ್ಗೆ ಹೇಳಿ, ಎಲ್ಲಿಯೂ ಕೂಡ ಶಂಕರ ಅಂತ ಹೇಳಿಲ್ಲ, ಶಂಕರ ಅಂತ ಹೇಳಿತು. ಅದನ್ನು ವ್ಯತ್ಯಾಸವಾಗಿ ನಮ್ಮ ಶಂಕರಾಚಾರ್ಯರ ಬಗ್ಗೆ ಹೀಗೆ ಹೇಳಿದರು ಅಂತ ಅದನ್ನು ಅವ್ರು ತಿಳ್ಕೊಂಡಿದ್ದಾರೆ. ಅವ್ಯಕ್ತ ಹೃತ್, ತನ್ನ ಅಭಿಪ್ರಾಯವನ್ನು ಪ್ರಕಟಿಸದ ಆಕು ಭುಕ್, ಇಲಿಯನ್ನು ತಿನ್ನುವ, ಆಕು ಅಂದರೆ ಇಲಿಯನ್ನು ತಿನ್ನುವ ಬೆಕ್ಕು, ಸಾನ್ನಾಯಂ ಯಜ್ಞದ ಹವಿಸ್ಸಿನಂತೆ
ಅಸಾರಕಾಮ ಅಶುದ್ಧ ವಸ್ತುವಾದ ಮರವನ್ನು ಅಪೇಕ್ಷಿಸುವ ಶ್ವಾನಾಯಿಯು ಪುರೋಡಾಶಂ ಹೋಮದ ಚರುವಿನಂತೆ ಅವ್ಯವಸ್ಥ ಅತ್ಯಂತ ಚಂಚಲವಾದ ಪ್ಲವಗಃ ಕಪಿಯು ಮಣಿಸೃಜಂಬ ರತ್ನದ ಮಾಲೆಯಂತೆ ಪಾಪಃ ಪಾಪಿಷ್ಠನಾದ ಏಷಃ ಈ ಶಂಕರನು ವೇದಾಧಿಕಂ ವೇದ ಮೊದಲಾದವನ್ನು ಜಗ್ರಾಹ ತೆಗೆದುಕೊಂಡ ಅಂತ ಈ ಶ್ಲೋಕದ ಅರ್ಥ. ಮುಂದೆ ಇವನು ಸನ್ಯಾಸ ತೆಗೆದುಕೊಂಡ. ತುಂಬ ಸನ್ಯಾಸಿಗಳಿದ್ರು, ಶಂಕರಾಚಾರ್ಯರು ಮಾತ್ರ ಅನೇಕ ಸನ್ಯಾಸಿಗಳಿದ್ರು. ಜನೋ ನಮೇನ್ನ ಪರಥೇತಿ ಮತ್ವಾ ಷಟಶ್ಚತುರ್ಥಾಶ್ರಮಮೇಶ ಭೇಜೆ ಪದ್ಮಾಕರಂ ವಾ ಕಲುಷೀಚಿಕೇಶು ಸದುರ್ದಮೋ ದುಷ್ಟ ಗಜೋ ವಿಶುದ್ಧಂ. ಜನಃ ನಮೇತ್ ನ ಅಪರಥ ಇತಿ ಮತ್ವಾ ಷಠಃ ಚತುರ್ಥಾಶ್ರಮಂ ಏಷಃ ಭೇಜೆ ಪದ್ಮಾಕರಂ ವಾ ಕಲುಷೀಚಿಕೇಶು ಸುದುರ್ದಮೋ ದುಷ್ಟಗಣೋ ವಿಶುದ್ಧಂ. ಶಠ ಅಂದರೆ ದ್ವೇಷ ಮಾಡುವ, ಗುಟ್ಟಾಗದ ದ್ವೇಷ ಮಾಡ್ತಕ್ಕಂಥವ ಅಂತ ಅರ್ಥ ಇದೆ, ಮೂರ್ಖ ಅಂತ ಅರ್ಥ ಇದೆ. ಏಷಃ ಈ ಶಂಕರನು ಜನಃ ನ ನಮೇತ್, ನಾನು ಹೀಗೆ ಇದ್ದರೆ ಜನರಿಗೆ ನಮಸ್ಕಾರ ಮಾಡಲ್ಲ. ನನಗೆ ಸನ್ಯಾಸಿ ಆದರೆ ಎಲ್ಲರೂ ನಮಸ್ಕಾರ ಮಾಡ್ತಾರೆ. ನಾನು ಹೇಳಿದ್ದೀನಿ ಕೇಳಬೇಕಲ್ಲ, ಕೇಳಬೇಕು ಅಂತಾದರೆ ನಾನು ಸನ್ಯಾಸಿ ಆಗಬೇಕು ಅಂತ ಸನ್ಯಾಸವನ್ನು ತೆಗೆದುಕೊಳ್ತಾನೆ. ಈ ಸುದುರ್ದಮಃ ದುಷ್ಟಗಜ ವಿಶುದ್ಧಂ ಪದ್ಮಾಕರಂ ಕಲುಷೀಚಿಕೀರ್ಷು, ಪರಿಶುದ್ಧವಾಗಿರತಕ್ಕಂತಹ ತಿಳಿಯಾಗಿರತಕ್ಕಂತಹ ಸರೋವರ, ತಾವೇ ಇರತಕ್ಕಂತಹ ಸರೋವರ. ಆ ಸರೋವರವನ್ನು ದುಷ್ಟಗಜವು, ಯಾರಿಂದಲೂ ಪಳಗಿಸಲಾಗದಂತಹ ಕೆಟ್ಟ ಆನೆಯು ಆ ತಿಳಿಯಾದ ಸರೋವರವನ್ನು ಕಲುಷೀಚಿಕೀರ್ಷು ಕದಳುವಂತೆ, ಕದಡುವ ಇಚ್ಛೆ ಉಳ್ಳದಾಗಿ ಆ ಪದ್ಮಾಕರಂ ಇದನ್ನು ಸರೋವರವನ್ನು ಕಲುಷಿತಗೊಳಿಸುವಂತೆ, ಆ ಪದ್ಮಾಕರದಂತೆ ತಾವರೆ ಕೊಳದಂತೆ ಪರಿಶುದ್ಧವಾಗಿರತಕ್ಕಂತಹ ಚತುರ್ಥಾಶ್ರಮಂ ನಾಲ್ಕನೆಯ ಆಶ್ರಮವನ್ನು ಬೇಜೆ ತೆಗೆದುಕೊಂಡ ಅಂತ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಷಠಃ ಗುಟ್ಟಾದ ದೇಶವುಳ್ಳ ಏಷಃ ಈ ಶಂಕರನು ಅಪರಥ ತಾನು ಸನ್ಯಾಸಾಶ್ರಮ ಸ್ವೀಕಾರ ಮಾಡದೆ ಹೋದರೆ ಜನಃ ಈ ಜನರು ನನ್ನ ಮೇತ್ ನಮಸ್ಕಾರ ಮಾಡಲಾರರು. ಇತಿ ಈ ರೀತಿಯಾಗಿ ಮತ್ವಾ ತಿಳಿದು ಸುದುರ್ದಮಃ ಪಳುಗಿಸಲಾಗದಂತಹ ದುಷ್ಟಗಜ ಕೆಟ್ಟ ಆನೆಯು ವಿಶುದ್ಧಂ ತಿಳಿಯಾದುದನ್ನು ಕಲುಷೀಚಿಕೀರ್ಷು ಸನ್ ಕದಡಲು ಇಚ್ಛೆ ಉಳ್ಳದ್ದಾಗಿ ಪದ್ಮಾಕರಂವ ತಾವರೆ ಕೊಳದಂತೆ ಪರಿಶುದ್ಧವಾಗಿರತಕ್ಕಂತಹ ಚತುರ್ಥಾಶ್ರಮಂ ನಾಲ್ಕನೆಯ ಆಶ್ರಮವಾದ ಸನ್ಯಾಸವನ್ನು ಬೇಜೆ ತೆಗೆದುಕೊಂಡ. ಈ ಸುದುರ್ದಮ, ದಮ ಅಂದರೆ ಪಳಗಿಸಲ್ಪಡುವಂಥದ್ದು, ಸುದುರ್ದಮ ಅಂದರೆ ಯಾವ ರೀತಿಯಿಂದಲೂ ಪಳಗಿಸಲಾಗದಂತಹ ಒಂದು ದುಷ್ಟಗಜ ಕೆಟ್ಟ ಆನೆಯು ತಿಳಿಯಾದ ನೀರುಳ್ಳಂತಹ ತಾವರೆಯ ಇರತಕ್ಕಂತಹ ಆ ಸರೋವರದ ನೀರನ್ನು ಕದಡಿ ಆ ತಾವರೆಗಳನ್ನು ಹಾಳು ಮಾಡಲು ಇಚ್ಛಿಸುವಂತೆ ಇವ ವೇದ ಮೊದಲಾದವುಗಳಲ್ಲಿಯೂ ಅವುಗಳಲ್ಲಿ ವರ್ಣಿತವಾಗಿರತಕ್ಕಂತಹ ಈ ವಿಚಾರವನ್ನು ತಾನು ಹೇಳ್ತಾ ಹೋದರೆ ಯಾರೂ ಕೇಳುವುದಿಲ್ಲ ಅಂಥೇಳಿ ನಾನು ಸನ್ಯಾಸಾಸ್ತ್ರವನ್ನು ತೆಗೆದುಕೊಂಡ ಅಂತ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಅವೈದಿಕಂ ಮಾಧ್ಯಮಿಕಂ ನಿರಸ್ತಂ ನಿರೀಕ್ಷ ತತ್ಪಕ್ಷ ಸುಪಕ್ಷಪಾತಿ ತಮೇವ ಪಕ್ಷಂ ಪ್ರತಿಪಾದುಕೋಸು ನ್ಯರೂರುಪನ್ಮಾರ್ಗಮಿಹಾನುರೂಪಂ. ಅವೈದಿಕಂ ಮಾಧ್ಯಮಿಕಂ ನಿರಸ್ತಂ ನಿರೀಕ್ಷ ತತ್ಪಕ್ಷ ಸುಪಕ್ಷಪಾತಿ
ತಮೇವ ಪಕ್ಷಂ ಪ್ರತಿಪಾದಕಃ ಅಸೌ ನ್ಯರೂಪತ್ ಮಾರ್ಗಂ ಇಹ ಅನುರೂಪಂ. ಅಸೌ ಅವೈದಿಕಂ ಮಾಧ್ಯಮಿಕಂ ನಿರಸ್ತಂ ನಿರೀಕ್ಷ್ಯ ತತ್ಪಕ್ಷ ಸುಪಕ್ಷಪಾತಿ ತಮೇವ ಪಕ್ಷಂ ಪ್ರತಿಪಾದಕಃ ಇಹ ಅನುರೂಪಂ ಮಾರ್ಗಂ ನ್ಯರೂಪತ್. ಅಸೌ ಈ ಸಂಕರನು ಅವೈದಿಕಂ ವೇದ ವಿರುದ್ಧವಾದ ಅರ್ಥವನ್ನು ಬೋಧಿಸ್ತಕ್ಕಂತಹ ಮಾಧ್ಯಮಿಕಂ ಬುದ್ಧ ಸಂಬಂಧಿಯಾದ ಸಿದ್ಧಾಂತ, ಆ ಮಾಧ್ಯಮಿಕ ಬೌದ್ಧ ಸಿದ್ಧಾಂತವನ್ನು ನಿರಸ್ತಂ ನಿರಾಕರಿಸಲ್ಪಟ್ಟದ್ದನ್ನಾಗಿ ನಿರೀಕ್ಷೆ ನೋಡಿ ತತ್ಪಕ್ಷ ಸುಪಕ್ಷಪಾತಿ ಆ ಬೌದ್ಧ ಸಿದ್ಧಾಂತದಲ್ಲಿಯೇ ಸುಪಕ್ಷಪಾತಿ ಹೆಚ್ಚು ಪ್ರೀತಿಯುಳ್ಳವರಾಗಿ ತಮೇವ ಅದೇ ಪಕ್ಷವನ್ನು ಅದೇ ಪಕ್ಷಂ ಸಿದ್ಧಾಂತವನ್ನು ಪ್ರತಿಪಾದಕಃ ಪ್ರತಿಪಾದನೆ ಮಾಡುವವನಾಗಿ ಇಹ ಈ ಸಿದ್ಧಾಂತವನ್ನು ಸಾಧಿಸುವ ವಿಷಯದಲ್ಲಿ ಅನುರೂಪಂ ಉಚಿತವಾದ ಮಾರ್ಗಂ ಕಾರಣವಾದ ಗ್ರಂಥವನ್ನು ನಿರೂಪಣೆ ಮಾಡಿದ. ಆಗ ವೈದಿಕರು ವೇದ ವಿರುದ್ಧವಾಗಿರತಕ್ಕಂತಹ ವಿಷಯಗಳನ್ನು ಬೌದ್ಧ ದರ್ಶನ ಹೇಳ್ತಾ ಇತ್ತು. ಬೌದ್ಧ ಮತ ವೇದವನ್ನು ಖಂಡಿಸ್ತಾ ಇತ್ತು. ಯಾವಾಗ ಬೌದ್ಧರು ಈ ದೇಶಕ್ಕೆ ಆಕ್ರಮಣ ಮಾಡಿದರೋ ಅವರು ವೈದಿಕ ಧರ್ಮವನ್ನು ಖಂಡನೆ ಮಾಡ್ತಾಯಿದ್ರು. ಇದನ್ನು ನೋಡಿ ತಾನು ಬೌದ್ಧ ಸಿದ್ಧಾಂತವನ್ನೇ ಪ್ರತಿಪಾದನೆ ಮಾಡಬೇಕು ಅಂತ ಬೌದ್ಧ ಸಿದ್ಧಾಂತದಲ್ಲಿ ಪ್ರೀತಿ ಉಳ್ಳವನಾಗಿ ಆ ಸಿದ್ಧಾಂತವನ್ನೇ ಪ್ರತಿಪಾದನೆ ಮಾಡಲಿಕ್ಕೆ ಹೊರಟ. ಆದ್ದರಿಂದ ತಾನು ಬೌದ್ಧನಲ್ಲ ವೇದಾಂತಿಯ ಹಾಗೆ ಪ್ರಕಟಿಸ್ತಾ ಒಳಗೊಳಗೆ ಬೌದ್ಧ ಮತವನ್ನು ಸಮರ್ಥನೆ ಮಾಡತಕ್ಕಂತಹ ಗ್ರಂಥಗಳನ್ನೇ ರಚನೆ ಮಾಡಿದ ಅಂತ ಈ ಒಂದು ಶ್ಲೋಕದ ತಾತ್ಪರ್ಯ. ಅಸೌ ಈ ಸಂಕರನು ಅವೈದಿಕಂ ವೇದ ವಿರುದ್ಧವಾದ ಅರ್ಥವನ್ನು ಬೋಧಿಸುವ ಮಾಧ್ಯಮಿಕಂ ಬುದ್ಧ ಸಂಬಂಧಿಯಾದ ಸಿದ್ಧಾಂತವನ್ನು ನಿರಸ್ತಂ ನಿರಾಕರಿಸಲ್ಪಟ್ಟದ್ದನ್ನಾಗಿ ನಿರೀಕ್ಷ ನೋಡಿ ತತ್ಪಕ್ಷ ಸುಪಕ್ಷಪಾತಿ ಆ ಬೌದ್ಧ ಸಿದ್ಧಾಂತದಲ್ಲಿ ಸುಪಕ್ಷಪಾತಿ ಹೆಚ್ಚು ಪ್ರೀತಿ ಉಳ್ಳವನಾಗಿ ತಮೇವ ಅದೇ ಪಕ್ಷಂ ಸಿದ್ಧಾಂತವನ್ನು ಪ್ರತಿಪಾದಕಃ ಪ್ರತಿಪಾದನೆ ಮಾಡುವನಾಗಿ ಇಹ ಈ ಸಿದ್ಧಾಂತವನ್ನು ಸಾಧಿಸುವ ವಿಷಯದಲ್ಲಿ ಅನುರೂಪಂ ಉಚಿತವಾಗಿರತಕ್ಕಂತಹ ಮಾರ್ಗಂ ಕಾರಣವಾದ ಗ್ರಂಥವನ್ನು ನಿರೂಪಣೆ ಮಾಡಿದ ಅಂತ ಈ ಶ್ಲೋಕದ ಅರ್ಥ. ಅಸತ್ಪದೇ ಸದ್ವಿವಿಕ್ತಂ ಮಾಯಾಖ್ಯಯ ಸಂವೃತಿಮಭ್ಯಧತ್ತ ಬ್ರಹ್ಮಾಪ್ಯಖಂಡಂ ಬತ ಶೂನ್ಯಸಿದ್ಧೈ ಪ್ರಚ್ಛನ್ನ ಬೌದ್ಧೋ ಯಮತಃ ಪ್ರಸಿದ್ಧಃ. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಅಸತ್ಪದೇ ಸದ್ವಿವಿಕ್ತಂ ಮಾಯಾಖ್ಯಯ ಸಂವೃತಿಮಭ್ಯದತ್ತ ಬ್ರಹ್ಮಾಪ್ಯಖಂಡಂ ಬತ ಶೂನ್ಯಸಿದ್ಧೈ ಪ್ರಚ್ಛನ್ನ ಬೌದ್ಧೋ ಯಮತಃ ಪ್ರಸಿದ್ಧಃ. ಅಸತ್ಪದೇ ಅಸನ್ ಸಸದ್ ವಿವಿಕ್ತಂ ಮಾಯಾಖ್ಯಯ ಸಂವೃತಿಂ ಅಭ್ಯಧತ್ತ ಬ್ರಹ್ಮಾಪಿ ಅಖಂಡಂ ಬತ ಶೂನ್ಯಸಿದ್ಧೈ ಪ್ರಚ್ಛನ್ನ ಬೌದ್ಧಃ ಅಯಂ ಅತಃ ಪ್ರಸಿದ್ಧಃ. ಅಸನ್ ಅಸನ್ ದುಷ್ಟ ಅಂತ, ಸನ್ ಅಂದರೆ ಸಜ್ಜನ, ಅಸನ್ ದುಷ್ಟನಾಗಿರತಕ್ಕಂತಹ ಈ ಸಂಕರನು ಅಸತ್ಪದೇ ಅಸತ್ಯನ ಸ್ಥಾನದಲ್ಲಿ ಅಂದರೆ ಜಗತ್ತು ಇಲ್ಲ ಅಂತ ಹೇಳೋದರಲ್ಲಿ ಜಗತ್ತು ಇಲ್ಲ ಜಗತ್ತು ಶೂನ್ಯ ಅಂತ ಬೌದ್ಧರು ಹೇಳಿದರೆ ಇವನು ಪ್ರಪಂಚ ಇಲ್ಲ ಅಂತ ಹೇಳಲಿಲ್ಲ. ಬೌದ್ಧರು ಪ್ರಪಂಚ ಇಲ್ಲ, ಬ್ರಹ್ಮನಲ್ಲಿ ಯಾವುದೇ ಗುಣಗಳಿರೋದ್ರಿಂದ ಅವನು ಅಖಂಡ, ಆದ್ದರಿಂದ ಅವನನ್ನು ಶೂನ್ಯ ಅಂತ ಹೇಳಿದರು. ಇವನ ಅಭಿಪ್ರಾಯವು ಅದೇ ಆಗಿದ್ದರೂ ಕೂಡ ಇವರು ಅದನ್ನೇ ಪ್ರತಿಪಾದನೆ ಮಾಡಿದರೆ ಅವೈದಿಕ ಅಂತ ಜನ ಬಿಡ್ತಾರೆ ಎಂಬ ಕಾರಣಕ್ಕೆ
ಭಯದಿಂದ ಇವನು ಪ್ರಪಂಚ ಇಲ್ಲ ಅಂತ ಹೇಳೋ ಬದಲಾಗಿ ಪ್ರಪಂಚ ಅನಿರ್ವಚನೀಯ ಸಸದ್ವಿಲಕ್ಷಣ, ಅದು ಸತ್ ಅಲ್ಲ, ಅಸತ್ವ ಅಲ್ಲ, ಅದು ಸಸದ್ವಿಲಕ್ಷಣ ಅಂತ ಈ ವಿಲಕ್ಷಣ ಅಂತ ಹೇಳ್ತಾ, ಇನ್ನು ಬೌದ್ಧರು ಇನ್ನು ಸಂವರ್ಣವನ್ನು ಹೇಳ್ತಾರೆ, ಅದನ್ನು ಇವನು ಮಾಯೆ ಅಂತ ಹೇಳಿದ. ಹೀಗೆ ಈ ಶೂನ್ಯತ್ವ ಸಿದ್ಧಿಗಾಗಿ ಬ್ರಹ್ಮನು ನಿರ್ಗುಣ ಅಂತ ಸಾರಿದ. ಹಾಗಾಗಿ ಇವನ ವಿಚಾರ ಬೌದ್ಧನ ವಿಚಾರಗಳಿಗಿಂತ ಏನು ವ್ಯತ್ಯಾಸ ಅಂತ ಕಾಣಲಿಲ್ಲ. ಆದ್ದರಿಂದ ಇವ ಪ್ರಚ್ಛನ್ನ ಬೌದ್ಧ, ತನ್ನ ಸ್ವರೂಪವನ್ನು ಮುಚ್ಚಿಟ್ಟುಕೊಂಡಂತಹ ಬೌದ್ಧ, ಬೇರೊಂದು ವೇಷದಿಂದ ತನ್ನ ಸ್ವರೂಪವನ್ನು ಮುಚ್ಚಿಟ್ಟುಕೊಂಡಂತಹ ಬೌದ್ಧ ಅಂತ ಇವನು ಪ್ರಸಿದ್ಧ ಆದ ಅಂತ ನಾರಾಯಣಾಚಾರ್ಯರು ಈ ಪದ್ಯದಲ್ಲಿ ಹೇಳ್ತಿದ್ದಾರೆ. ದುಷ್ಟನಾದ ಈ ಶಂಕರನು ಅಸತ್ಪದೇ, ಅಸತ್ತಿನ ಸ್ಥಾನದಲ್ಲಿ, ಜಗತ್ತು ಇಲ್ಲ ಅಂತ ಹೇಳುವ ಸ್ಥಾನದಲ್ಲಿ ಸಸದ್ವಿವಿಕ್ತಂ, ಇರುವ ಮತ್ತು ಇಲ್ಲದೇ ಇರುವುದಕ್ಕಿಂತ ವಿಲಕ್ಷಣವಾದುದನ್ನು, ಮತ್ತು ಸಂವೃತಿಂ, ಬೌದ್ಧರು ಹೇಳ್ತಕ್ಕಂತಹ ಸಂವರ್ಣವನ್ನು, ಮಾಯಾಖ್ಯಯ, ಮಾಯ ಎಂಬ ಹೆಸರಿನಿಂದ, ಶೂನ್ಯ ಸಿದ್ಧೈ, ಬೌದ್ಧರಂತೆ ಶೂನ್ಯತ್ವ ಸಿದ್ಧಿಗೋಸ್ಕರವಾಗಿ, ಬ್ರಹ್ಮನನ್ನು, ಅಖಂಡಂ, ಗುಣ ಪರಿಪೂರ್ಣ ಆಗಿರ್ತಕ್ಕಂತಹ ಪರಮಾತ್ಮನನ್ನು, ಅಖಂಡಂ, ಧರ್ಮವಿಲ್ಲದವನ್ನಾಗಿ ಅಭ್ಯದತ್ತ ಹೇಳಿದ. ಬತ ಅಯ್ಯೋ ಅತಃ, ಈ ಕಾರಣದಿಂದ ಅಯಂ ಈ ಶಂಕರನು ಪ್ರಚ್ಛನ್ನ ಬೌದ್ಧ, ಬೇರೆ ವೇಷದ ಬೌದ್ಧ ಎಂಬುದಾಗಿ ಪ್ರಸಿದ್ಧ ಪ್ರಖ್ಯಾತನಾದನು ಅಂತ ಈ ಶ್ಲೋಕದ ಅರ್ಥ. ಇನ್ನೊಮ್ಮೆ ಹೇಳ್ತೇನೆ, ಅಸತ್ಪದೇ, ದುಷ್ಟನಾಗಿರತಕ್ಕಂತಹ ಈ ಶಂಕರನು ಅಸತ್ಪದೇ, ಅಸತ್ಯನ ಸ್ಥಾನದಲ್ಲಿ, ಜಗತ್ತು ಇಲ್ಲ ಅಂತ ಹೇಳುವ ಜಾಗದಲ್ಲಿ, ಸಸದ್ವಿವಿಕ್ತಂ, ಜಗತ್ತು ಇಲ್ಲ ಅಂತ ಹೇಳಿಲ್ಲ, ಜಗತ್ತು ಸಸದ್ವಿಲಕ್ಷಣ, ಅದು ಇರುವ ಇಲ್ಲದಿರುವುದಕ್ಕಿಂತ ವಿಲಕ್ಷಣವಾದುದೆಂದು, ಸಂವೃತಿಂ, ಬೌದ್ಧ ಹೇಳ್ತಕ್ಕಂತಹ ಸಂವರ್ಣವನ್ನು, ಮಾಯಾಖ್ಯಯ, ಮಾಯ ಎಂಬ ಹೆಸರಿನಿಂದ, ಶೂನ್ಯ ಸಿದ್ಧಿ, ಬೌದ್ಧರಂತೆ ಶೂನ್ಯತ ಸಿದ್ಧಿಗೋಸ್ಕರವಾಗಿ, ಬ್ರಹ್ಮನನ್ನು, ಅಖಂಡಂ, ಧರ್ಮವಿಲ್ಲದವನನ್ನಾಗಿ ಅಭ್ಯದತ್ತ ಹೇಳಿದ. ಬತ ಅಯ್ಯೋ ಅತಃ, ಈ ಕಾರಣದಿಂದ ಅಯಂ ಈ ಶಂಕರನು ಪ್ರಚ್ಛನ್ನ ಬೌದ್ಧ, ಬೇರೆ ವೇಷದ ಬೌದ್ಧ ಎಂಬುದಾಗಿ ಪ್ರಸಿದ್ಧ ಪ್ರಖ್ಯಾತನಾದನು ಅಂತ ಶ್ಲೋಕದ ಅನ್ವಯಾನುಸಾರ ಅರ್ಥ. ಮುಂದಿನ ಶ್ಲೋಕದಲ್ಲಿ ಯದ್ಬ್ರಹ್ಮ ಸೂತ್ರೋತ್ಕರ ಭಾಸ್ಕರಂಚ ಪ್ರಕಾಶಯಂತಂ ಸಕಲಂ ಸಗೋಭಿಃ ಅಚೂಚುರದ್ವೇದ ಸಮೂಹವಾಹಂ ತಥೋ ಮಹಾತಸ್ಕರಮೇನಂ ಆಹುಹು. ಯತ್ ಬ್ರಹ್ಮಸೂತ್ರೋತ್ಕರ ಭಾಸ್ಕರಂ ಚ ಪ್ರಕಾಶಯಂತಂ ಸಕಲಂ ಸ್ವಗೋಭಿಃ ಅಚೂಚುರತ್ ವೇದ ಸಮೂಹವಾಹಂ ತತಃ ಮಹಾತಸ್ಕರಂ ಏನಂ ಆಹುಹು. ಈ ಶಂಕರನನ್ನು ಸೂತ್ರವನ್ನು ಕದ್ದವ ಅಂತ ಹೇಳಿದರು. ವೇದವ್ಯಾಸರು ಬ್ರಹ್ಮಸೂತ್ರನ ರಚನೆ ಮಾಡ್ತಾರೆ. ಯಾಕೆ ಬ್ರಹ್ಮಸೂತ್ರ ರಚನೆ ಮಾಡ್ತಾರೆ ಅಂದರೆ ವೇದಾರ್ಥ ನಿರ್ಣಾಯಕವಾದ್ದು, ವೇದದ ಅರ್ಥವನ್ನು ಹೇಗೆ ತಿಳ್ಕೊಳ್ಬೇಕು ಅಂತ ನಿರ್ಣಯ ಮಾಡಲಿಕ್ಕೆ ಇರುವಂಥದ್ದು ಬ್ರಹ್ಮಸೂತ್ರಗಳು. ಅಂತಹ ಬ್ರಹ್ಮಸೂತ್ರಗಳನ್ನು ವೇದವ್ಯಾಸ ರಚನೆ ಮಾಡಿದರು. ಅಂತಹ ಬ್ರಹ್ಮಸೂತ್ರಗಳು ಈ ಜೀವೇಶ್ವರ ಸ್ವರೂಪ ಮತ್ತು ಈ ಪ್ರಪಂಚದ ಬಗ್ಗೆ, ಇವರ ಬಗ್ಗೆ ಎಲ್ಲ ಸ್ಪಷ್ಟವಾದ ವಿಚಾರವನ್ನು ತಿಳಿಸ್ತವೆ. ಹಾಗಾಗಿ ಯಾರು ಬ್ರಹ್ಮಸೂತ್ರವನ್ನು ನೋಡ್ತಾರೋ ಅವರಿಗೆ ಇವನ ವಿಚಾರ ಹಿಡಿಸಲ್ಲ. ಹಾಗಾಗಿ ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸರು ಹಾಗೆ ಹೇಳ್ತಾ ಇದ್ದಾರೆ, ಇವನು ಹೀಗೆ ಹೇಳ್ತಾನಲ್ಲ ಅಂತ ಇವನನ್ನು ಆಧರಿಸದೇ ಇರತಕ್ಕಂಥ ಸಾಧ್ಯತೆ ಇರ್ತದೆ. ಅದಕ್ಕೋಸ್ಕರವಾಗಿ ಯಾರೂ ಆ ಬ್ರಹ್ಮಸೂತ್ರನ ನೋಡಬಾರದು ಅಂತ ಅವುಗಳನ್ನು ಕದ್ದು ಬಿಟ್ರು ಅಂತ. ಯತ್ ಸ್ವಗೋಭಿಃ ಸಕಲಂ ಪ್ರಕಾಶಯಂತಂ ವೇದ ಸಮೂಹವಾಹಂ ಬ್ರಹ್ಮಸೂತ್ರೋತ್ಕರ ಭಾಸ್ಕರಂಚ ಅಚೂಚರತ್ ತತಃ ಏನಂ ಮಹಾತಸ್ಕರಂ ಆಹುಹು.
ಅದರಿಂದಾಗಿ ಇವನನ್ನು, ಈ ಶಂಕರನನ್ನು ಮಹಾತಸ್ಕರ, ದೊಡ್ಡ ಕಳ್ಳವನ್ನಾಗಿ ಹೇಳ್ತಾರೆ. ಯಾಕೆ ಕಳ್ಳ ಅಂತ ಹೇಳ್ತಾರೆ ಅಂದರೆ, ಯತ್ ಯಾವ ಕಾರಣದಿಂದ ಈ ಶಂಕರನು ಸ್ವಗೋಭಿಹಿ ತನ್ನ ಮಾತುಗಳಿಂದ ಸಕಲಂ ಜೀವೇಶ್ವರ ಸ್ವರೂಪ ಮೊದಲಾದವುಗಳನ್ನು, ಎಲ್ಲ ಪ್ರಪಂಚವನ್ನು ಪ್ರಕಾಶೆಯಂದಂ ಪ್ರಕಟಗೊಳಿಸತಕ್ಕಂತಹ ವೇದ ಸಮೂಹವಾಹಂ ವೇದಗಳ ಸಮೂಹವನ್ನು, ವೇದ ಸಮೂಹಗಳನ್ನು ವಾಹಂ ಪ್ರಮಾಣೀಕರಿಸುವ ಮೂಲಕವಾಗಿ ಹೊತ್ತಿರತಕ್ಕಂತಹ, ಅರ್ಥಾತ್ ಸಮಸ್ತ ವೇದಗಳೇ ವಾಹನವಾಗಿ ಉಳ್ಳಂತಹ ಬ್ರಹ್ಮಸೂತ್ರಂ ವೇದಾರ್ಥ ನಿರ್ಣಯಿಸತಕ್ಕಂತಹ ಬ್ರಹ್ಮಸೂತ್ರಗಳ ಉತ್ಕರಂ ಸಮೂಹವೆಂಬ ಭಾಸ್ಕರಂ ಸೂರ್ಯನನ್ನು ಅಚೂಚುರತ್ ಕದ್ದನು. ಬ್ರಹ್ಮಸೂತ್ರಗಳು ಹೇಳ್ತವೆ, ವೇದ ಹೇಳ್ತದೆ ಜೀವ ಬೇರೆ ಬ್ರಹ್ಮ ಬೇರೆ, ಜೀವ ಈಶ್ವರ ಸ್ವರೂಪವನ್ನು ಸ್ಪಷ್ಟವಾಗಿ ವೇದವು ಹೇಳ್ತಾ ಇದೆ, ಬ್ರಹ್ಮಸೂತ್ರಗಳು ಹೇಳ್ತಾ ಇವೆ. ಹಾಗಾಗಿ ವೇದಾರ್ಥ ನಿರ್ಣಾಯಕವಾಗಿರ್ತಕ್ಕಂತಹ ಬ್ರಹ್ಮಸೂತ್ರಗಳಲ್ಲಿ ಪ್ರಪಂಚದ ಸತ್ಯತ್ವವನ್ನು ಕೂಡ ನಿರೂಪಿಸಿದ್ದಾರೆ. ಆದ್ದರಿಂದ ಇವ ಏನು ಮಾಡಿದ, ತನ್ನ ಮಾತುಗಳಿಂದ ಅವುಗಳನ್ನು ಕದ್ದ ಅಂತ. ಅಂದರೆ ತನ್ನ ಮಾತುಗಳ ಮೂಲಕವಾಗಿ ಸ್ವಗೋಭಿ ಸಕಲಂ ಪ್ರಕಾಶಯಂತಂ, ಸ್ವಗೋಭಿ ತಮ್ಮ ಮಾತುಗಳಿಂದ ಆ ವೇದಗಳು ಬ್ರಹ್ಮಸೂತ್ರಗಳು ಪ್ರಪಂಚವನ್ನು ಪ್ರಕಾಶಗೊಳಿಸ್ತಾ ಇವೆ. ಹಾಗೆಯೇ ಬ್ರಹ್ಮಸೂತ್ರದ ಈ ಜೀವೇಶ್ವರ ಸ್ವರೂಪವನ್ನು ಕೂಡ ಸ್ಪಷ್ಟಪಡಿಸ್ತಾ ಇದೆ. ಅಂತಹ ವೇದ ಸಮೂಹವಾಹಂ ಬ್ರಹ್ಮಸೂತ್ರೋತ್ಕರ ಭಾಸ್ಕರಂಚ, ವೇದ ಸಮೂಹವಾಹ ವೇದಗಳ ಸಮೂಹವನ್ನು ಪ್ರಮಾಣೀಕರಿಸ್ತಕ್ಕಂತಹ, ಅಂದರೆ ಸಮಸ್ತ ವೇದಗಳೇ ವಾಹನವಾಗಿ ಉಳ್ಳಂತಹ ಯಾವುದು ಬ್ರಹ್ಮಸೂತ್ರೋತ್ಕರ ಭಾಸ್ಕರಂ, ಬ್ರಹ್ಮಸೂತ್ರಗಳ ಉತ್ಕರ ಸಮೂಹವೆಂಬ ಭಾಸ್ಕರಂ ಸೂರ್ಯನನ್ನು ಅಚೂಚುರತ್ ಕದ್ದನು. ಆದ್ದರಿಂದ ಇವನನ್ನು ಮಹಾತಸ್ಕರ ಅಂತ ಹೇಳ್ತಾರೆ ಅಂತ ಈ ಪದ್ಯದ ಅಭಿಪ್ರಾಯ. ಯತ್ ಯಾವ ಕಾರಣದಿಂದ ಸ್ವಗೋಭಿ ತನ್ನ ಮಾತುಗಳಿಂದ ಸಕಲಂ ಜೀವೇಶ್ವರ ಸ್ವರೂಪ ಮೊದಲಾದವುಗಳನ್ನು, ಎಲ್ಲ ಪ್ರಪಂಚವನ್ನು ಪ್ರಕಾಶಯಂತಂ ಪ್ರಕಾಶಗೊಳಿಸುವಂಥದ್ದು ಯಾರು? ಸೂರ್ಯ ತನ್ನ ಕಿರಣಗಳಿಂದ ಇಡೀ ಪ್ರಪಂಚವನ್ನು ಪ್ರಕಾಶಗೊಳಿಸ್ತಾನೆ. ಹಾಗೆಯೇ ಈ ವೇದಗಳು ಬ್ರಹ್ಮಸೂತ್ರಗಳು ತಮ್ಮ ಮಾತುಗಳಿಂದ ಸಕಲ ಜೀವೇಶ್ವರ ಸ್ವರೂಪ ಮೊದಲಾದವುಗಳನ್ನು ಅವುಗಳು ಸ್ಪಷ್ಟಪಡಿಸ್ತವೆ. ಅಂತಹ ವೇದ ಸಮೂಹ ವಾಹಂ ಸಮಸ್ತ ವೇದಗಳೇ ವಾಹನವಾಗಿ ಉಳ್ಳಂತಹ ಯಾವುದು? ಬ್ರಹ್ಮಸೂತ್ರೋತ್ಕರ ಭಾಸ್ಕರಂ, ಬ್ರಹ್ಮಸೂತ್ರಗಳ ಸಮೂಹವೆಂಬ ಸೂರ್ಯನನ್ನು ಇವರು ಅಚೂಚರತ್ ಕದ್ದರು. ಆದ್ದರಿಂದ ಸೂರ್ಯನನ್ನೇ ಕದ್ದವ ಅಂದರೆ ಮಹಾತಸ್ಕರ ಅಂತ ಹೇಳಬೇಕು ಇವನನ್ನು ಅಂತ ಇದರ ಅಭಿಪ್ರಾಯ. ಯತ್ ಯಾವ ಕಾರಣದಿಂದ ಸ್ವಗೋಭಿ ತನ್ನ ಮಾತುಗಳಿಂದ, ಸುವರ್ಣ ಪಕ್ಷದಲ್ಲಿ ತನ್ನ ಕಿರಣಗಳಿಂದ, ಸಕಲಂ ಎಲ್ಲವನ್ನು ಜೀವೇಶ್ವರ ಸ್ವರೂಪ ಮೊದಲಾದವುಗಳನ್ನು, ಇಡೀ ಪ್ರಪಂಚವನ್ನು ಪ್ರಕಾಶಯಂತಂ ಪ್ರಕಟಪಡಿಸ್ತಕ್ಕಂತಹ ಬ್ರಹ್ಮಸೂತ್ರಗಳು, ಪ್ರಕಾಶಗೊಳಿಸ್ತಕ್ಕಂತಹ ಸೂರ್ಯ, ಇಂತಹ ವೇದ ಸಮೂಹವಾಹಂ ವೇದಗಳ ಸಮೂಹವೆಂಬ ಸಮೂಹವನ್ನು ಪ್ರಮಾಣೀಕರಿಸ್ತಕ್ಕಂತಹ ಬ್ರಹ್ಮಸೂತ್ರೋತ್ಕರ ಭಾಸ್ಕರಂ ಬ್ರಹ್ಮಸೂತ್ರಗಳ ಸಮೂಹವೆಂಬ ಸೂರ್ಯನನ್ನು ಅಚೂಚುರತ್ ಕದ್ದನು. ಆದ್ದರಿಂದ ಏನಂ ಈ ಶಂಕರನನ್ನು ಮಹಾತಸ್ಕರಂ ದೊಡ್ಡ ಕಳ್ಳನು ಎಂಬುದಾಗಿ ಆಹು ಹೇಳುತ್ತಾರೆ ಅಂತ ಈ ಶ್ಲೋಕದ ಅನ್ವಯಾನುಸಾರ ಅರ್ಥ. ಸ್ವಸೂತ್ರ ಜಾತಸ್ಯ ವಿರುದ್ಧ ಭಾಷಿ ತದ್ಭಾಷ್ಯಕಾರೋಹಮಿತಿ ಬ್ರುವನ್ಯಃ ತತ್ತಕ್ಷಣಾದ್ಯೋ ನೈಧಕ್ಷ್ಯತಿ ಸ್ಮ ಸವ್ಯಾಸರೂಪೋ ಭಗವಾನ್ ಕ್ಷಮಾಬ್ಧಿ. ಹೀಗೆ ಯಾವ ಶಂಕರ ತಾವು ರಚನೆ ಮಾಡಿರತಕ್ಕಂತಹ ಬ್ರಹ್ಮಸೂತ್ರಗಳ ಸಮೂಹಕ್ಕೆ ವಿರುದ್ಧವಾಗಿರತಕ್ಕಂತಹ
ವ್ಯತ್ಯಾಸವಾಗಿ ಅರ್ಥವನ್ನು ಹೇಳ್ತಾ ಆ ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಮಾಡಲಿಕ್ಕೆ ಹೊರಟ. ತಾನು ಭಾಷ್ಯಕಾರ ಅಂತ ಹೇಳ್ಕೊಂಡು ಹೊರಟ. ಹೀಗಿದ್ದರೂ ಕೂಡ ವೇದವ್ಯಾಸರು ಅವನಿಗೇನು ಮಾಡಲಿಲ್ಲ. ಯಾಕೆಂದರೆ ಅವರು ಕ್ಷಮಾ ಸಮುದ್ರರು. ವೇದವ್ಯಾಸರು ಕ್ಷಮಾ ಸಮುದ್ರ. ಆದ್ದರಿಂದ ಆ ವ್ಯಾಸರೂಪಿ ನಾರಾಯಣ ತಾನು ರಚನೆ ಮಾಡತಕ್ಕಂತಹ ಬ್ರಹ್ಮಸೂತ್ರಗಳಿವೆ, ಆ ಬ್ರಹ್ಮಸೂತ್ರಗಳಿಗೆ ವಿರುದ್ಧವಾಗಿರತಕ್ಕಂಥ ಅರ್ಥವನ್ನು ಹೇಳ್ತಾ ತಾನೊಬ್ಬ ಭಾಷ್ಯಕಾರ ಅಂತ ಹೇಳ್ಕೊಂಡು ಮೆರಿತಾ ಇದ್ದ. ಆದರೂ ಕೂಡ ವೇದವ್ಯಾಸರು ಅವನಿಗೆ ಏನೂ ಮಾಡಲಿಲ್ಲ. ಆದ್ದರಿಂದ ಅವರು ಕರುಣಾಳುಗಳು, ಅವರು ಕ್ಷಮಾ ಸಮುದ್ರರು ಅಂತ ಈ ಪದ್ಯದಲ್ಲಿ ಹೇಳ್ತಾ ಇರೋದು. ಯಾವ ಶಂಕರನು ಸ್ವಸೂತ್ರ ಜಾತಸ್ಯ ತಮ್ಮ ಸೂತ್ರಗಳಾದ ಬ್ರಹ್ಮಸೂತ್ರಗಳ ಸಮೂಹಕ್ಕೆ ವಿರುದ್ಧ ಭಾಷಿ, ವಿರುದ್ಧವಾಗಿ ಮಾತನಾಡ್ತಕ್ಕಂಥವನು, ಮಾತನಾಡ್ತಾ ಇರತಕ್ಕಂತಹ ವಿರುದ್ಧವಾದ ಮಾತನ್ನು ಹೇಳುತ್ತಾ ಅಹಂ ನಾನು ತದ್ಭಾಷ್ಯಕಾರ ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಮಾಡತಕ್ಕಂಥವನು ಈ ರೀತಿಯಾಗಿ ಬ್ರುವನ್ ವರ್ತತೆ ಹೇಳ್ತಾ ಇದ್ದಾನೆ. ತಮ್ ಅಂತಹ ಆ ಶಂಕರನನ್ನು ವ್ಯಾಸರೂಪ ಯಾವ ವ್ಯಾಸರ ರೂಪವುಳ್ಳ ಭಗವಾನ್ ಕ್ಷಮಾಬ್ಧಿ, ಭಗವಾನ್ ಷಡ್ಗುಣ ಸಂಪನ್ನ ಆಗಿರತಕ್ಕಂತಹ ನಾರಾಯಣನು ತತ್ಕ್ಷಣಾತ್ ಆ ಕ್ಷಣದಲ್ಲಿ ನ ಜಿದಕ್ಷತಿ ಸ್ಮ ಅವನನ್ನು ಸುಟ್ಟು ಬಿಡಲಿಲ್ಲ. ಯಾಕೆಂದ್ರೆ ಸುಟ್ಟು ಬಿಡಲಿಲ್ಲವೋ ಸಹ ಅಂತಹ ಆ ನಾರಾಯಣನು ಕ್ಷಮಾಬ್ಧಿ ಸಹನೆಯ ಸಮುದ್ರನು. ಯಾವ ಶಂಕರನು ಸ್ವಸೂತ್ರ ಜಾತಸ್ಯ ತಾನು ರಚನೆ ಮಾಡತಕ್ಕಂತಹ ಬ್ರಹ್ಮಸೂತ್ರಗಳ ಸಮೂಹಕ್ಕೆ ವಿರುದ್ಧ ಭಾಷಿ, ವಿರುದ್ಧವಾಗಿರತಕ್ಕಂಥ ಅರ್ಥವನ್ನು ಹೇಳುತ್ತಾ ಅಹಂ ನಾನು ತದ್ಭಾಷ್ಯಕಾರ ಆ ಬ್ರಹ್ಮಸೂತ್ರದ ಭಾಷ್ಯಕ್ಕೆ ಭಾಷ್ಯವನ್ನು ರಚನೆ ಮಾಡಿದವ ಎಂಬುದಾಗಿ ಬ್ರುವನ್ ಹೇಳ್ತಾ ಇದ್ನು. ಅಂತಹ ಶಂಕರನನ್ನು ವೇದವ್ಯಾಸ ಸುಡಲಿಲ್ಲ. ಎಂಥ ವೇದವ್ಯಾಸರು? ಭಗವಾನ್ ಷಡ್ಗುಣೇಶ್ವರನಾಗಿರ್ತಕ್ಕಂತಹ ನಾರಾಯಣ. ಎಂಥ ನಾರಾಯಣ? ವ್ಯಾಸರೂಪ ಭಗವಾನ್, ವ್ಯಾಸರ ರೂಪವುಳ್ಳಂತಹ ನಾರಾಯಣನು ತತ್ಕ್ಷಣ ಆ ಕ್ಷಣದಲ್ಲಿ ಸುಟ್ಟು ಬಿಡಬೋಯಿತ್ತು. ಆದರೆ ನ ದಿಧಕ್ಷತಿ ಸ್ಮ ಸುಡಲು ಇಚ್ಛಿಸಲಿಲ್ಲವೋ ಅಂತಹ ಆ ನಾರಾಯಣನು ಕ್ಷಮಾಬ್ಧಿ ಸಹನಾ ಸಮುದ್ರನು. ಈ ಶಂಕರನಿಗೆ ವೇದವ್ಯಾಸರು ಅವನನ್ನು ಸುಟ್ಟು ಬಿಡಬೋಯಿತ್ತು, ಆದರೂ ಏನೂ ಮಾಡಲಿಲ್ಲ. ಅದು ಅವರ ಒಂದು ಕ್ಷಮಾ ಸಮುದ್ರತೆಯನ್ನು ತೋರಿಸ್ತದೆ ಅಂತ ಈ ಶ್ಲೋಕದ ಅರ್ಥ. ನಿಗಮ ಸನ್ಮಣಿ ದೀಪಗಣೋ ಭವತ್ ತತರುವಾಗ್ಗಣ ಪಂಕನಿಗೂಢಭಾ ಅವಿದುಷಾಮಿತಿ ಸಂಕರತಾಕರ ಸಕಿಲ ಸಂಕರ ಇತ್ಯಭಿಶುಶ್ರುವೇ. ಈ ವೇದದ ಅರ್ಥವನ್ನು ಸರಿಯಾಗಿ ತಿಳ್ಕೊಳ್ಳಿಲ್ಲ ಜನ. ಅಂತಹ ಮೂಢರಾಗಿರ್ತಕ್ಕಂತಹ ಮಾನವರಿಗೆ ಇವ ಯಾವುದೇ ಭೇದ ಇಲ್ಲದ ಹಾಗೆ ಜ್ಞಾನವನ್ನುಂಟು ಮಾಡಲಿಕ್ಕೆ ಹೊರಟ. ರತ್ನದೀಪದ ಹಾಗೆ, ರತ್ನದೀಪದಂತೆ ಭಗವಂತನ ಸ್ವರೂಪವನ್ನು ಚೆನ್ನಾಗಿ ತಿಳಿಸುವಂಥದ್ದು ಈ ವೇದ. ಅಂತಹ ವೇದ ಈ ದುಷ್ಟ ಸಂಕರನ ವ್ಯಾಖ್ಯಾನವೆಂಬ ಕೆಸರಿನಿಂದ ಕಳೆಗೊಂದಿತು ಅಂತ ಹೇಳ್ತಿರೋದು. ವೇದ ಅನ್ನೋದು ಒಂದು ರತ್ನದೀಪದ ಹಾಗೆ ಹೊಳಿತಾ ಇದೆ, ಭಗವಂತನ ಸ್ವರೂಪವನ್ನು ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಅಂತಹ ಆ ರತ್ನ ಅದು ಈ ಕೆಸರಿನಿಂದ ಕಳೆಗೊಂದಿತು. ಯಾವ ಕೆಸರು ಅಂದರೆ ಸಂಕರನ ದುಷ್ಟ ವ್ಯಾಖ್ಯಾನವೆಂಬ ಕೆಸರಿನಿಂದ. ಭಗವಂತನ ಸ್ವರೂಪ ಅದು ವೇದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಯಾವಾಗ ಆ ವೇದಕ್ಕೆ ಅಪಾರ್ಥವನ್ನು ಮಾಡಲಿಕ್ಕೆ ಹೊರಟನೋ ಈ ಸಂಕರ, ಆ ಸಂಕರನ ದುಷ್ಟ ವ್ಯಾಖ್ಯಾನವೆಂಬ ಕೆಸರಿನಿಂದ ರತ್ನದೀಪದಂತೆ ಭಗವಂತನ ಸ್ವರೂಪವನ್ನು ಪ್ರಕಾಶಗೊಳಿಸ್ತಾ ಇರತಕ್ಕಂತಹ ವೇದ ಅದು ಕಳೆಗೊಂದಿತು ಅಂತ ಈ ಪದ್ಯದಲ್ಲಿ ಹೇಳ್ತಾ ಇರೋದು. ನಿಗಮ ಸನ್ಮಣಿ ದೀಪಗಣೋ ಭವತ್ ತದರುವಾಗ್ಗಣ ಪಂಕನಿ ಗೂಢಭಾ. ತದುರುವಾಗ್ ಅವನ
ಉರು ವಾಗ್ಗಣ, ಉರು ಅಂದರೆ ಉತ್ತಮವಾದ, ವಾಗ್ಗಣ ವ್ಯಾಖ್ಯಾನ ರೂಪವಾದ ಮಾತುಗಳ ಸಮೂಹ. ಆ ಸಮೂಹವೆಂಬ ಪಂಕ ಕೆಸರಿನಿಂದ ನಿಗೂಢ ಅಡಗಿದಂತಹ ಭಾಹ ಕಾಂತಿ ಉಳ್ಳದ್ದು ಆಯಿತು. ಯಾವುದು? ನಿಗಮ ಸನ್ಮಣಿ ದೀಪಗಣ. ನಿಗಮ ಸನ್ಮಣಿ ವೇದವೆಂಬ ಸನ್ಮಣಿ ದೀಪಗಣ ಶ್ರೇಷ್ಠವಾಗಿರತಕ್ಕಂತಹ ರತ್ನಗಳ ಒಂದು ದೀಪಗಳ ಗಣ, ದೀಪಗಳ ಸಮೂಹ ಶಂಕರನ ಈ ಉರುವಾಗ್ಗಣ ಅವನ ದುಷ್ಟ ವ್ಯಾಖ್ಯಾನ ರೂಪವಾಗಿರ್ತಕ್ಕಂಥ, ಉರು ಅಂದರೆ ಉತ್ತಮ ಅಂತ ಅರ್ಥ. ನಿಜವಾಗಿಯೂ ಅವನ ಮಾತೆ ಉತ್ತಮ ಅಂತ ಎಲ್ರಿಗೂ ಅನಿಸ್ಲಿಕ್ಕೆ ಶುರುವಾಯಿತು. ಅಂತಹ ಅವನ ವ್ಯಾಖ್ಯಾನ ರೂಪವಾದ ಮಾತುಗಳ ಸಮೂಹದಿಂದ, ಸಮೂಹವೆಂಬ ಪಂಕ ಕೆಸರಿನಿಂದ ನಿಗೂಢ ಭಾಹ ಅಡಗಿದಂತಹ ಭಾಹ ಕಾಂತಿ ಉಳ್ಳದ್ದಾಯಿತು. ಆ ಶಂಕರನ ಉರುಗಣ ಉರವಶ್ಯತಃ ವಾಚಶ್ಚ ಉರುವಾಚ ಉರುವಾಚಾಂ ಗಣ ಗಣ ಏವ ಪಂಕ, ಅವನ ಮಾತುಗಳ ಸಮೂಹವೆಂಬ ಪಂಕ ಕೆಸರು, ಅದರಿನಿಂದ ನಿಗೂಢ ಭಾಹ ಪಂಕದಿಂದ ನಿಗೂಢವಾಗಿರತಕ್ಕಂತಹ ನಿಗೂಢ ಭಾಹ ಯಶಸ್ಸಃ ನಿಗೂಢವಾದ ಕಾಂತಿ, ವೇದವೆಂಬ ರತ್ನದೀಪಗಳ ಕಾಂತಿಯು ಅದು ಮಂಕಾಯಿತು. ಯಾವುದರಿಂದ? ಇವ ದುಷ್ಟ ಭಾಷ್ಯದಿಂದ, ಭಾಷ್ಯವೆಂಬ ಕೆಸರಿನಿಂದ ಅದು ಮಂಕಾಯಿತು. ಈ ಕಾರಣದಿಂದಾಗಿ ಮನುಷ್ಯರಿಗೆ ವೇದಾರ್ಥವನ್ನು ತಿಳ್ಕೊಳ್ಳಿಕ್ಕೆ ಆಗಲಿಲ್ಲ. ಏನಾಯ್ತು ಅವರಿಗೆ? ಏನಾಯ್ತಂದರೆ ಯಾವ ಭೇದವೂ ಇಲ್ಲ ಅಂತ ಜ್ಞಾನ ಬಂತು. ಪರಮಾತ್ಮನಿಗೂ ತನಗೂ ಯಾವ ಭೇದ ಇಲ್ಲ, ಜೀವಬ್ರಹ್ಮರಿಗೆ ಯಾವ ಭೇದ ಇಲ್ಲ. ಈ ರೀತಿಯಾಗಿರತಕ್ಕಂತಹ ಜ್ಞಾನವನ್ನು ಉಂಟು ಮಾಡಿತು. ಆ ತರಹ ಸಂಕರ ತಾಕರಹ, ಸಂಕರವನ್ನು ಉಂಟು ಮಾಡ್ತಕ್ಕಂಥ, ಭೇದಗಳೇ ಇಲ್ಲ ಎಂಬ ಜ್ಞಾನ ಉಂಟು ಮಾಡ್ತಕ್ಕಂತಹ ಸಹ ಸಂಕರ, ಆ ಸಂಕರನು ಅಭಿಶುಶ್ರುವೆ ಈ ರೀತಿಯಾಗಿ ವಿದ್ವಾಂಸ ಸಭೆಯಲ್ಲಿ ಪ್ರಸಿದ್ಧನಾಗಿಬಿಟ್ಟ, ಒಳ್ಳೆ ಪಂಡಿತ ಅಂತ ಅನಿಸ್ಕೊಂಡ್ಬಿಟ್ಟ ಅಂತ ಈ ಪದ್ಯದ ಅರ್ಥ. ನಿಗಮ ಸನ್ಮಣಿ ದೀಪಗಣ, ನಿಗಮ ವೇದಗಳೆಂಬ ಸನ್ಮಣಿ ಒಳ್ಳೆಯ ರತ್ನಗಳ ಗಣ ಸಮೂಹವೆಂಬ ದೀಪದ ಗಣ, ದೀಪಗಳ ಸಮೂಹವು ತದುರುವಾಗ್ ಗಣ ಪಂಕನಿ ಉಡಭಾ, ತದುರುವಾಗ್ ಶಂಕರನ ವ್ಯಾಖ್ಯಾನರೂಪವಾಗಿರತಕ್ಕಂತಹ ಮಾತುಗಳ ಗಣ ಸಮೂಹವೆಂಬ ಪಂಕ ಕೆಸರಿನಿಂದ ನಿಗೂಢ ಅಂದರೆ ಮುಚ್ಚಿ ಹೋಗಿರತಕ್ಕಂತಹ, ಅಡಗಿ ಹೋಗಿರತಕ್ಕಂತಹ ಭಾಹ ಕಾಂತಿ ಉಳ್ಳದ್ದು ಅಭವತ್ ಆಯಿತು. ಇತಿ ಈ ಕಾರಣದಿಂದ ಅವಿದುಷಾಂ ವೇದಾರ್ಥವನ್ನು ಅರಿದಂತಹ ಸಾಮಾನ್ಯ ಮನುಷ್ಯರಿಗೆ ಸಂಕರತಾಕರ ಸಂಕರವನ್ನುಂಟು ಮಾಡತಕ್ಕಂತಹ ಭೇದವೇ ಇಲ್ಲ, ಪ್ರಪಂಚ ಸುಳ್ಳು, ಜೀವರಲ್ಲಿ ಜೀವಜಡರಲ್ಲಿ ಜೀವ ಪರಮಾತ್ಮರಲ್ಲಿ ಭೇದ ಇಲ್ಲ ಅಂತ ಜ್ಞಾನ ಉಂಟು ಮಾಡ್ತಕ್ಕಂಥ ಸಹ ಅವನು ಸಂಕರ, ಅವನು ಸಾಂಕರ್ಯವನ್ನುಂಟು ಮಾಡಿದ್ದರಿಂದ ಸಂಕರ ಅಂತ ಹೆಸರು ಬಂತು ಅವನಿಗೆ. ಸಂಕರ ಅಂತ ಸಾಂಕರ್ಯ ಉಳ್ಳವ ಅಂತ. ಸಾಂಕರ್ಯನುಂಟು ಮಾಡಿದ್ದರಿಂದ ಅವನು ಸಂಕರ ಎಂಬುದಾಗಿ ಅಭಿಶುಶ್ರುವೆ ವಿದ್ವಾಂಸಭೆಯಲ್ಲಿ ಪ್ರಸಿದ್ಧನಾದ ಅಂತ ಈ ಶ್ಲೋಕದ ಅಭಿಪ್ರಾಯ. ವಿಶ್ವಂ ಮಿಥ್ಯಾ ವಿಭವಗುಣವಾನ್ ಆತ್ಮನಾಂ ನಾಸ್ತಿ ಭೇದೋ ದೈತ್ಯಾಹ ಯುತ್ಥಂ ಬೆಹತಗಿರಾಂ ದಿಕ್ಷು ಭೂಯ ಪ್ರಸಿದ್ಧಿಂ ಆನಂದಾದ್ಯೈ ಗುರುಗುಣಗಣೈ ಪೂರಿತೋ ವಾಸುದೇವೋ ಮಂದಂ ಮನಸ್ಸತಾಂ ಹಂತ ನೂನಂ ತಿರೋಭು. ಈ ಮಣಿಮಂತ ಮೊದಲಾದ ದೈತ್ಯರು ಪ್ರಪಂಚ ಸುಳ್ಳು ಅಂದರೆ ಪ್ರಪಂಚ ಇಲ್ಲವೇ ಇಲ್ಲ, ಇಲ್ಲ ಅಂತಿಲ್ಲ, ಇಲ್ಲದಿರುವುದು ಅಂತಿಲ್ಲ, ಅದಕ್ಕಿಂತ ವ್ಯತಿರಿಕ್ತ ಅಂತ ಹೇಳಿದರು. ಅದಕ್ಕೆ ಸಸದ್ ವಿಲಕ್ಷಣ ಅಂತ ಹೇಳ್ತಾರೆ. ಈ ಪ್ರಪಂಚ ಸತ್ಯವೂ ಅಲ್ಲ ಅಸತ್ಯವೂ ಅಲ್ಲ, ಸಸದ್ ವಿಲಕ್ಷಣ ಅಂತ. ಹೀಗೆ ದೈತ್ಯರು ಈ ವಿಶ್ವವನ್ನು ಮಿಥ್ಯಾ ಅಂದರೆ ಸುಳ್ಳು ಅಂತ ಅರ್ಥ.
ಸುಳ್ಳು ಅಂತ ಅವ್ರು ಹೇಳೋದಿಲ್ಲ, ಅದು ಇದೆ ಅಂತಲೂ ಹೇಳಲಿಕ್ಕೆ ಬರಲ್ಲ, ಇಲ್ಲ ಅಂತ ಹೇಳಿ ಬರಲ್ಲ. ಸತ್ತು ಅಲ್ಲ, ಅಸತ್ತಲ್ಲ, ಸಸದ್ವಿಲಕ್ಷಣ ಅಂತ ಹೇಳ್ತಾರೆ. ಮಿಥ್ಯಾತ್ವ ಅಂದರೆ ಏನು ಅಂದ್ರೆ ಅವರು ಸಸದ್ವಿಲಕ್ಷಣತ್ವ ಅಂತ ಹೇಳ್ತಾರೆ. ಈ ಪ್ರಪಂಚ ಅನ್ನೋದು ಅದು ಇರುವುದೂ ಇಲ್ಲ, ಇಲ್ಲದೇ ಇರುವುದೂ ಇಲ್ಲ, ಅದಕ್ಕಿಂತ ವಿಲಕ್ಷಣವಾಗಿದೆ ಅಂತ. ವಿಶ್ವಮಿಥ್ಯಾ ವಿಶ್ವಮಿಥ್ಯಾ ವಿಭುರಗುಣವಾನ್. ಆ ಮಹಾವಿಷ್ಣುನಲ್ಲಿ ಯಾವ ಗುಣಗಳು ಇಲ್ಲ, ಅಗುಣವಾನ್. ಆತ್ಮನಾಂ ಭೇದ ನಾಸ್ತಿ, ಜೀವರಲ್ಲಿ ಭೇದವೇ ಇಲ್ಲ. ಇತ್ತಂ, ಈ ರೀತಿಯಾಗಿ ದಿಕ್ಷು ಗಿರಾಂ ಭೂಯ ಪ್ರಸಿದ್ಧಿಂ ವ್ಯಹತ, ಈ ರೀತಿಯಾಗಿ ಎಲ್ಲ ದಿಕ್ಕುಗಳಲ್ಲಿಯೂ ಈ ತರಹ ಪ್ರಸಿದ್ಧಿಯನ್ನು ಮಾಡಿದರು. ಇತ್ತಂ ದಿಕ್ಷು, ದಿಕ್ಕುಗಳಲ್ಲಿ ಗಿರಾಂ ಭೂಯ ಪ್ರಸಿದ್ಧಿಂ, ಎಲ್ಲ ಕಡೆ ಇದೇ ಮಾತೆ. ಪ್ರಪಂಚ ಇಲ್ಲವಂತೆ, ಪ್ರಪಂಚ ಸುಳ್ಳಂತೆ, ಜೀವರಲ್ಲಿ, ಜಡರಲ್ಲಿ, ಜೀವ ಪರಮಾತ್ಮರಲ್ಲಿ ಯಾವುದರಲ್ಲೂ ಭೇದ ಇಲ್ಲ, ಎಲ್ಲವೂ ಮಿಥ್ಯಾ, ಪರಮಾತ್ಮನಲ್ಲಿ ಯಾವ ಗುಣಗಳಿಲ್ಲ ಅಂತ ಅನೇಕ ದಿಕ್ಕುಗಳಲ್ಲಿ ಗಿರಾಂ ಭೂಯ ಪ್ರಸಿದ್ಧಿಂ ವ್ಯಹತ. ಈ ಮಣಿಮಂತ ಮೊದಲಾದವರು ಎಲ್ಲ ದಿಕ್ಕುಗಳಲ್ಲಿ ಹೀಗೆ ಪ್ರಚಾರ ಮಾಡಿದರು. ಪ್ರಪಂಚ ಸುಳ್ಳು, ಬ್ರಹ್ಮನಲ್ಲಿ ಯಾವ ಗುಣಗಳಿಲ್ಲ, ಯಾರಲ್ಲೂ ಭೇದ ಇಲ್ಲ ಅಂತ ಈ ರೀತಿಯಾಗಿ ಪ್ರಚಾರ ಮಾಡ್ತಾ ಹೊರಟರು. ಹಾಗಾಗಿ ವಾಸುದೇವ ಸತಾಂ ಮನಸ್ಸಿ ಮಂದಂ ಮಂದಂ ತಿರೋಭೂತ್. ಅವರ ಪ್ರಬಲವಾಗಿರತಕ್ಕಂಥ ವಾದದಿಂದ ಏನಾಯಿತು ಅಂದರೆ ಎಲ್ಲ ಸಜ್ಜನರ ಮನಸ್ಸಿನಲ್ಲೂ ಕೂಡ ಸಂದೇಹ ಶುರುವಾಯಿತು. ಸಜ್ಜನರ ಮನಸ್ಸಿನಲ್ಲಿ ಉರುಗುಣಗಣೈಹಿ ಪೂರಿತ, ಉತ್ತಮ ಗುಣಗಳ ಸಮೂಹಗಳಿಂದ ತುಂಬಿರತಕ್ಕಂತಹ ಶ್ರೀಮನ್ನಾರಾಯಣ ಸಜ್ಜನರ ಮನಸ್ಸಿನಲ್ಲಿ ಮೆಲ್ಲ ಮೆಲ್ಲನೆ ಅಡಗಿ ಹೋದ. ಎಲ್ಲರೂ ಅವರು ಹೇಳಿದಂತೆ, ಈ ದೈತ್ಯ ಹೇಳಿದಂತೆ, ಹೌದೌದು ಪ್ರಪಂಚ ಸುಳ್ಳು, ಪರಮಾತ್ಮನಲ್ಲಿ ಯಾವ ಗುಣಗಳು ಇಲ್ಲ, ಬ್ರಹ್ಮ ನಿರ್ಗುಣ ನಿರಾಕಾರ, ನಮಗೂ ಬ್ರಹ್ಮನಿಗೂ ಯಾವ ವ್ಯತ್ಯಾಸ ಇಲ್ಲ, ಯಾವುದೇ ಭೇದ ಇಲ್ಲ ಅಂತ ಹೀಗೆಲ್ಲ ಪ್ರಬಲವಾಗಿ ಪ್ರಚಾರ ಮಾಡಿದಾಗ ಸಜ್ಜನರ ಮನಸ್ಸು ಕೂಡ ಕದರಿತು. ಅವರು ಕೂಡ ಓ ಹೌದೇನು ಹಾಗೆ ಅಂತ ಅವರು ಅಂದ್ಕೊಳ್ಳಿ ಶುರು ಮಾಡಿದರು. ದೈತ್ಯ ಮಣಿಮಂತ ಮೊದಲಾದ ದೈತ್ಯರು ವಿಶ್ವಂ, ಈ ಪ್ರಪಂಚವು ಮಿಥ್ಯಾ ಸುಳ್ಳು, ವಿಭು ಎಲ್ಲೆಡೆಯಲ್ಲಿ ವ್ಯಾಪ್ತನಾಗಿರ್ತಕ್ಕಂಥ ವಿಷ್ಣು ಅಗುಣವಾನ್ ಗುಣ ಇಲ್ಲದವನು, ಆತ್ಮನಾಂ ಚೇತನಗಳಿಗೆ ಭೇದವು ನಾಸ್ತಿ ಇಲ್ಲ. ಇತ್ತಂ, ಈ ರೀತಿಯಾಗಿ ದಿಕ್ಷು ಅನೇಕ ದಿಕ್ಕುಗಳಲ್ಲಿ ಎಲ್ಲ ದೇಶಗಳಲ್ಲಿ ಗಿರಾಂ ಮಾತುಗಳ ಭೂಯ ಬಹಳವಾಗಿ ಪ್ರಸಿದ್ಧಿಂ ಪ್ರಖ್ಯಾತಿಯನ್ನು ವ್ಯದಧತ ಮಾಡಿದರು. ಆನಂದಾದ್ಯೈಹಿ ಆನಂದವೇ ಮೊದಲಾಗಿಯುಳ್ಳ ಗುರುಗುಣಗಣೈಹಿ ಉತ್ತಮವಾಗಿರ್ತಕ್ಕಂತಹ ಗುಣಗಳ ಸಮೂಹಗಳಿಂದ ಪೂರಿತ ತುಂಬಿರತಕ್ಕಂತಹ ಸಕಲ ಗುಣ ಪರಿಪೂರ್ಣ ಆಗಿರತಕ್ಕಂಥವನು ವಾಸುದೇವ ಅಂತ ತಿಳ್ಕೊಂಡಂತಹ ಸಜ್ಜನರು ಕೂಡ ವಿಚಲಿತರಾದರು. ಹೌದು ಪರಮಾತ್ಮ ನಿರ್ಗುಣ ನಿರಾಕಾರ ಅಂತ ನಂಬಲಿಕ್ಕೆ ಶುರು ಮಾಡಿದರು ಅಂತ. ಪೂರಿತ ಅನೇಕ ಗುಣಗಳಿಂದ ತುಂಬಿರತಕ್ಕಂತಹ ವಾಸುದೇವ ಶ್ರೀಮನ್ನಾರಾಯಣನು ಸತಾಂ ಸಜ್ಜನರ ಮನಸ್ಸಿನಲ್ಲಿ ಮಂದಂ ಮಂದಂ ಮೆಲ್ಲ ಮೆಲ್ಲನೆ ತಿರೋಭೂತ್ ಅಡಗಿ ಹೋದ. ನೂನಂ ನಿಶ್ಚಯ ಹಂತ ಅಯ್ಯೋ ಅಂತ ಈ ಶ್ಲೋಕದ ಅಭಿಪ್ರಾಯ.